ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ.ಆರ್. ಕಳೆದ ತರಗತಿಗಳಲ್ಲಿ ನಾವು NCERT ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಅದರ ಕಂಟಿನ್ಯೂಷನ್ ಚಾಪ್ಟರ್ ನಂಬರ್ 3 ಪಾರ್ಟ್ 2. ಚಾಪ್ಟರ್ ನಂಬರ್ 3 ಪಾರ್ಟ್ 2 ಅವರ್ ಚೇಂಜಿಂಗ್ ಅರ್ತ್, ಬದಲಾಗುತ್ತಿರುವಂತಹ ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ನಾವು 7ನೇ ತರಗತಿ NCERT ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೇವೆ. ಡಿಸ್ಕಸ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲೂ ಕೂಡ ನೀವು ಜಾಯಿನ್ ಆಗಿ ಇದರ ಉಪಯೋಗಗಳನ್ನು ಪಡೆದುಕೊಳ್ಳಬಹುದು. ಮೋರ್ ದ್ಯಾನ್ 100 ಕ್ವಿಜ್ಗಳು ಡೈಲಿ ನಿಮಗೆ ಇಲ್ಲಿ ಮಾಡುತ್ತಿದ್ದೇವೆ, ಅಲ್ಲಿ ನೀವು ಭಾಗವಹಿಸಬಹುದು. ಓಕೆ, ಮತ್ತೆ ಪ್ರತಿ ವಿಡಿಯೋಗಳ PDF ಗಳು, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ಮತ್ತು ನೀವು ಐಡಿಯಾಸ್ ಫೋರಂನ ಅಧ್ಯಾಪಕರೊಂದಿಗೆ ಕೂಡ ಪ್ರಶ್ನೆಗಳನ್ನ ಕೇಳಿ ಅಲ್ಲಿ ನೀವು ಬಗೆಹರಿಸಿಕೊಳ್ಳಬಹುದು. ಮತ್ತು ನಾನು ಅನ್ಅಕಾಡೆಮಿ ಪ್ಲಸ್ ಅಲ್ಲೂ ಕೂಡ ಟೀಚ್ ಮಾಡ್ತಾ ಇದ್ದೇನೆ, ಅಲ್ಲೂ ಕೂಡ ನೀವು ನನ್ನನ್ನು ಫಾಲೋ ಮಾಡಬಹುದು. ನವೀನ ಟಿ.ಆರ್ ಎಂದು ಸರ್ಚ್ ಮಾಡೋ ಮುಖಾಂತರ ಅನ್ಅಕಾಡೆಮಿ ಅಪ್ಲಿಕೇಶನ್ ಅಲ್ಲಿ ಅಥವಾ ಕೆಳಗೆ ಲಿಂಕ್ ಅನ್ನು ಕೊಡಲಾಗಿರುತ್ತೆ. ಯು ಕ್ಯಾನ್ ಫಾಲೋ ಮೀ ಆನ್ ಅನ್ಅಕಾಡೆಮಿ ಅಂಡ್ ನವೀನ TR 0125 ಅಂತ ರೆಫರ್ ಕೋಡ್. ಇದನ್ನ ನೀವು ಅನ್ಅಕಾಡೆಮಿ ಪ್ಲಸ್ ಗೆ ಜಾಯಿನ್ ಆಗುವಾಗ ಯು ಕ್ಯಾನ್ ಯೂಸ್ ದಿಸ್ ರೆಫರ್ ಕೋಡ್ ಅಂಡ್ ಗೆಟ್ 10% ಡಿಸ್ಕೌಂಟ್ ಇನ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಓಕೆ, ಚಾಪ್ಟರ್ ನಂಬರ್ 3 ಅವರ್ ಚೇಂಜಿಂಗ್ ಅರ್ತ್, ಬದಲಾಗುತ್ತಿರುವಂತಹ ನಮ್ಮ ಭೂಮಿ. ಕಳೆದ ತರಗತಿಗಳಲ್ಲಿ ನಾವು 2 ರೀತಿಯಾದ ಬಲಗಳನ್ನ ನೋಡ್ತಾ ಹೋಗಿದ್ವಿ. ಫೋರ್ಸ್, ಒಂದು ಎಂಡೋಜೆನಿಕ್ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಶಕ್ತಿ ಎಕ್ಸೋಜೆನಿಕ್ ಫೋರ್ಸಸ್ ಅಂತ ಹೇಳಿ. ಅದರಲ್ಲಿ ಆಂತರಿಕ ಶಕ್ತಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೆವು. ದಟ್ ಈಸ್ ಆಂತರಿಕ ಶಕ್ತಿ, ದಟ್ ಮೀನ್ಸ್ ಏನು ಭೂಕಂಪ ಅಂತ ಕರಿತೇವೆ ಮತ್ತು ವೋಲ್ಕೆನೋ ಅಂತ ಕರಿತೇವೆ. ಇವು ಆಂತರಿಕ ಶಕ್ತಿಗಳು. ಇಲ್ಲಿ ವೋಲ್ಕೆನೋಗೆ ಸಂಬಂಧಪಟ್ಟಂತೆ ಜ್ವಾಲಾಮುಖಿಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಯಾವ ಮುಖಾಂತರವಾಗಿ ಜ್ವಾಲಾಮುಖಿ ಆಗುತ್ತೆ, ಎಲ್ಲಿಂದ ಬರುತ್ತೆ, ಮತ್ತು ಭೂಕಂಪಕ್ಕೆ ಸಂಬಂಧಪಟ್ಟಂತೆ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಭೂಕಂಪ ನಾಭಿ ಮತ್ತು ಭೂಕಂಪನ ಕೇಂದ್ರ ಇವುಗಳಿಗೆ ಸಂಬಂಧಪಟ್ಟ ಡಿಸ್ಕಸ್ ಮಾಡಿದ್ವಿ ಮತ್ತು ಅಲೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗಿದ್ವಿ. ಈಗ ನಾವು ಬಾಹ್ಯ ಶಕ್ತಿಗಳು ಅಂತ ಕರಿತೀವಿ, ದಟ್ ಇಸ್ ಎಕ್ಸೋಜೆನಿಕ್ ಫೋರ್ಸಸ್ ಗೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡುತ್ತಾ ಹೋಗೋಣ. ಮೇಜರ್ ಲ್ಯಾಂಡ್ ಫಾರ್ಮ್ಸ್, ಪ್ರಮುಖ ಭೂರೂಪಗಳು ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು. ಪ್ರಮುಖ ಭೂರೂಪಗಳು. ಈಗ ಎಕ್ಸೋಜೆನಿಕ್ ಫೋರ್ಸಸ್, ಈಗ ಬಾಹ್ಯ ಶಕ್ತಿಗಳ ಒಂದು ಯಾವ ರೀತಿಯಾಗಿ ಬಾಹ್ಯ ಶಕ್ತಿಗಳು ಭೂರೂಪಗಳನ್ನು ಸೃಷ್ಟಿ ಮಾಡುತ್ತೆ. ಈಗ ನೀವು ನೋಡಿರಬಹುದು, ಎಲ್ಲೋ ಒಂದು ಕಡೆ ಒಂದು ಮೌಂಟೇನ್, ಜಸ್ಟ್ ಥಿಂಕ್ ದಟ್ ಒಂದು ಮೌಂಟೇನ್ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಕಲ್ಲು, ಅಲ್ಲೇ ಹಲವಾರು ಶಿಲೆಗಳು, ಹಲವಾರು ಸೈಜ್ಗಳಲ್ಲಿ, ಹಲವಾರು ರೂಪಗಳು ಇರ್ತಕ್ಕಂಥದ್ದು. ಇದಕ್ಕೆ ಕಾರಣಗಳೇನು? ಎಲ್ಲಾ ಶಿಲೆಗಳು ಒಂದೇ ರೂಪದಲ್ಲಿ ಹಾಕಿಲ್ಲ. ಒಂದು ಶಿಲೆ ಬೇರೆ ರೀತಿಯಾಗಿ ಈ ರೀತಿ ಸ್ಟೈಲ್ ಅಲ್ಲಿ ಇರುತ್ತೆ, ಬೇರೆ ಶಿಲೆಗಳು ಬೇರೆ ಬೇರೆ ರೀತಿಯಾಗಿ ಇರ್ತಾ ಹೋಗುತ್ತೆ. ಅದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋದ್ರೆ ಆದರೆ ಸವೆತವೇ ಕಾರಣ. ಡಿಫ್ರೆಂಟ್ ಅಲ್ಲಿ ಅವುಗಳು ಸವೆತಕ್ಕೆ ಒಳಗಾಗುವಂತದ್ದೇ ಇದಕ್ಕೆ ಕಾರಣ. ನಿಮಗೆ ಗೊತ್ತಿದೆ, ಯಾವುದೋ ಒಂದು ಶಿಲೆ ಇರಬೇಕಾದರೆ ಆ ಒಂದು ಶಿಲೆ ಜ್ವಾಲಾಮುಖಿ ಮೇಲಕ್ಕೆ ಬಂದು ತಂಪಾಗಿ ಘನೀಕರಣಗೊಂಡು ಅದು ಶಿಲೆಯಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಮುಖ್ಯವಾಗಿ ಈಗ ಮೇಜರ್ ಲ್ಯಾಂಡ್ ಫ್ರಮ್, ಪ್ರಮುಖ ಭೂ ಸ್ವರೂಪಗಳು ನೀವೇನ್ ನೋಡ್ತೀರಾ, ಸಮಟೈಮ್ಸ್ ನೀವು ಇಂದಿನ ಒಂದು 100 ವರ್ಷಗಳ ಹಿಂದೆ ಯಾವುದೋ ಒಂದು ಬೆಟ್ಟ ಅಷ್ಟು ಎತ್ತರವಾಗಿದೆ ಅನ್ಕೊಳ್ಳಿ, ಈಗ 100 ವರ್ಷಗಳ ನಂತರ ಅದು ಆ ಬೆಟ್ಟ ಅಷ್ಟು ಎತ್ತರವಾಗಿರದೇ ಇರಬಹುದು ಅಥವಾ ಸ್ವಲ್ಪ ಚೇಂಜ್ ಆಗಿರಬಹುದು ಅಲ್ವಾ. ಇದಕ್ಕೆ ಕಾರಣಗಳೇನು ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಕಾರಣಗಳು ವೆದರಿಂಗ್ ಮತ್ತೆ ಎರೋಷನ್. ಆ ಬೆಟ್ಟ ಹೇಗೆ ಚೇಂಜ್ ಆಯ್ತು, ಅಥವಾ ಯಾವುದೇ ಒಂದು ಕಲ್ಲು, ಜಸ್ಟ್ ಥಿಂಕ್ ದಟ್ ಹೊರಗೆ ಯಾವ್ದಾದ್ರು ಒಂದು ಕಲ್ಲು ಇಟ್ಟಿರಿ, ಅದು 1000 ವರ್ಷಗಳ ನಂತರ ಆ ಒಂದು ಕಲ್ಲು ಡಿಫ್ರೆಂಟ್ ಶೇಪ್ ಅನ್ನ ಅಥವಾ ಬೇರೆ ಶೇಪ್ ಅನ್ನ, ಗಾತ್ರವನ್ನ ಮತ್ತು ರೂಪವನ್ನ ಪಡೆದುಕೊಳ್ಳುತ್ತೆ ಆ ಒಂದು ಕಲ್ಲು ಅಥವಾ ಶಿಲೆ ಅಂತ ಕರಿತೀವಿ. ಇದಕ್ಕೆ ಕಾರಣಗಳೇನು, ಇದಕ್ಕೆ ಯಾರು ಹೋಗಿ ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಿದ್ರು, ಯಾರು ಹೋಗಿ ಆ ಶಿಲೆಯನ್ನ ಸಣ್ಣಕ್ಕೆ ಮಾಡಿದ್ರು ಅಂತ ನೋಡೋದಾದ್ರೆ ನಿಮಗೆ ಗೊತ್ತಿರಬೇಕು, ಈ ಒಂದು ಶಿಲೆ ನಮಗೆ ಗೊತ್ತಿರೋ ರೀತಿಯಲ್ಲಿ ತುಂಬಾ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಆಗ್ತಿರುತ್ತೆ. ನಮಗೆ ಅಷ್ಟು ಗೊತ್ತಾಗೋದಿಲ್ಲ, ಯಾಕಂದ್ರೆ ಬಿಕಾಸ್ 100 ವರ್ಷಗಳು ತೆಗೆದುಕೊಳ್ಳುತ್ತೆ ಆ ರೀತಿ ಆಗೋದಕ್ಕೆ. ದ ಲ್ಯಾಂಡ್ಸ್ಕೇಪ್, ಭೂರೂಪಗಳು ಕಂಟಿನ್ಯೂಸ್ಲಿ ಏನಾಗ್ತಿರುತ್ತೆ, ಸವೆತಕ್ಕೆ ಒಳಗಾಗ್ತಿರುತ್ತೆ. 2 ರೀತಿಯ ಸವೆತಕ್ಕೆ ಒಳಗಾಗುತ್ತೆ. ಒಂದು ವೆದರಿಂಗ್ ಮತ್ತೆ ಎರೋಷನ್. ಹವಾಮಾನದ ಮುಖಾಂತರವಾಗಿ ಸವೆತಕ್ಕೆ ಒಳಗಾಗುತ್ತೆ. ಸರ್ ಏನ್ ಸರ್ ಹವಾಮಾನದ ಮುಖಾಂತರವಾಗಿ ಸವೆತಕ್ಕೆ ಒಳಗಾಗುವುದು ಅಂತಂದ್ರೆ, ಜಸ್ಟ್ ಥಿಂಕ್ ದಟ್ ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ದೊಡ್ಡ ಕಲ್ಲಿದೆ, ಬಂಡೆ ಇದೆ ಅನ್ಕೊಳ್ಳಿ. ಆ ಒಂದು ಬಂಡೆ 100 ವರ್ಷಗಳೇನಾಗಿರುತ್ತೆ, ಆ ಒಂದು ಪ್ರದೇಶದಲ್ಲಿ ಹಗಲೊತ್ತಲ್ಲಿ ಜಾಸ್ತಿ ಬಿಸಿಲಿರುತ್ತೆ, ರಾತ್ರಿ ಹೊತ್ತು ಬೆಳಗ್ಗೆ ಹೊತ್ತಲ್ಲಿ ಜಾಸ್ತಿ ಚಳಿ ಇರುತ್ತೆ ಆ ಒಂದು ಪ್ರದೇಶದಲ್ಲಿ, ಅಥವಾ ಆ ಪ್ರದೇಶದಲ್ಲಿ ಈ ಒಂದು ಕಲ್ಲಿದೆ ಅಥವಾ ಬಂಡೆ ಇದೆ. ಹಗಲೊತ್ತಲ್ಲಿ ಜಾಸ್ತಿ ಬಿಸಿಲಿದ್ದಾಗ ಈ ಒಂದು ಬಂಡೆ ಏನಾಗುತ್ತೆ ಅಂದ್ರೆ ಹಿಗ್ಗದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಬಂಡೆ ನಮಗೆ ಗೊತ್ತಿರೋ ರೀತಿಯಲ್ಲಿ ಅದು ಸ್ವಲ್ಪ ಮಟ್ಟಕ್ಕೆ ಹಿಗ್ಗಿರುತ್ತೆ, ಎಕ್ಸ್ಪ್ಯಾಂಡ್ ಆಗಿರುತ್ತೆ ಈ ಒಂದು ಬಂಡೆ. ಅದೇ ನೀವು ಚಳಿಗಾಲ, ಅದು ಚಳಿ ಬೆಳಗ್ಗೆ ಆದಾಗ, ಚಳಿ ಆದಾಗ ಈ ಒಂದು ಬಂಡೆ ಕಂಪ್ರೆಸ್ ಆಗಿರುತ್ತೆ. ಇದು ನಮಗೆ ಗೊತ್ತಾಗಲ್ಲ, ಅಬ್ಸರ್ವ್ ಮಾಡಕ್ಕಾಗಲ್ಲ, ತುಂಬಾ ಮೈನ್ಯೂಟ್ ಆಗುವಂತಹದ್ದು, ನಮಗೆ ಗೊತ್ತಾಗದ ರೀತಿಯಲ್ಲಿ ಆಗುವಂತಹದ್ದು. ಓಕೆ, ಎಕ್ಸ್ಪ್ಯಾಂಡ್ ಮತ್ತು ಕಂಪ್ರೆಷನ್ ಏನಾಗ್ತಿರುತ್ತೆ, ಇದೇ ರೀತಿಯಾಗಿ 100 ವರ್ಷಗಳು, 1000 ವರ್ಷಗಳು ಆಗಿ ಈ ಒಂದು ಬಂಡೆ ಒಂದು ದಿನ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ತನ್ನ ಸ್ಥಿತಿತಾಪಕತ್ವವನ್ನು ಕಳೆದುಕೊಳ್ಳುತ್ತೆ, ತನ್ನ ಸ್ಟ್ರೆಂತ್ ಅನ್ನ ಕಳೆದುಕೊಂಡು ಒಂದು ದಿನ, ಇದು 100 ವರ್ಷ ಅಥವಾ ಆಗಿರ್ಬೋದು, 100 ವರ್ಷ ತೆಗೆದುಕೊಂಡು
ಒಂದು ದಿನ ಈ ಒಂದು ದೊಡ್ಡ ಬಂಡೆ ಎರಡು ಓಳಾಗಿ ಹೊಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿಯಾಗಿ ಹವಾಮಾನದ ಮುಖಾಂತರವಾಗಿ ಲ್ಯಾಂಡ್ಸ್ಕೇಪ್ಗಳು, ಭೂರೂಪಗಳು ಬದಲಾವಣೆ ಆಗಬಹುದು. ಮುಖ್ಯವಾಗಿ ಎರೋಷನ್ಸ್ಗಳು ಜಸ್ಟ್ ಇದಕ್ಕೆ ಎಕ್ಸಾಂಪಲ್ ಕೊಡೋದು, ಸಿಂಪಲ್ ಅರ್ಥ ಮಾಡ್ಕೊಳ್ರಿ. ಎರೋಷನ್ಸ್ಗಳ ಮುಖಾಂತರವಾಗಿ ಹೇಗೆ ಚೇಂಜ್ ಆಗುತ್ತೆ? ಯಾವುದೋ ಒಂದು ಬಂಡೆ ಇದೆ ಅನ್ಕೊಳ್ಳಿ, ಮಳೆ ಬರ್ತಾ ಇದೆ, ಮಳೆ ಜೋರಾಗಿ ಬರ್ತದೆ ಅನ್ಕೊಳ್ಳಿ, ಜಸ್ಟ್ ಮಳೆ ಬರ್ತದೆ ಅನ್ಕೊಳ್ಳಿ. ಆ ಒಂದು ಹನಿ ಕೂಡ ಒಂದು ಬಲವನ್ನ ಹೊಂದಿರುತ್ತೆ. ಒಂದೊಂದು ಹನಿ ಕೂಡ, ನೀರಿನ ಒಂದು ಹನಿ ಕೂಡ ಬಲವನ್ನ ಹೊಂದಿರುತ್ತೆ. ಆ ಒಂದು ಬಲ ಈ ಒಂದು ಪ್ಲೇಸ್ಗೆ ಅದಕ್ಕೆ ಹಿಟ್ ಮಾಡಿ ಏನಾಗುತ್ತೆ ಅಂದ್ರೆ ಆ ಪ್ಲೇಸ್ ಅಲ್ಲಿ ಗುಂಡಿ ಸ್ಟಾರ್ಟ್ ಆಗುತ್ತೆ. ಆ ಗುಂಡಿ ಕಾರಣ ಏನು ಅಂತಂದ್ರೆ ಅಲ್ಲಿ ಪ್ರತಿಸತಿನೂ ಮಳೆ ಬಂದಾಗ ಏನಾಗುತ್ತೆ, ಶಿಲಾಚೂರುಗಳು ಏನಾಗುತ್ತೆ, ಪೀಸಸ್ ಗಳಾಗಿ ಅದು ಡಿವೈಡ್ ಆಗ್ತಾ ಹೋಗುತ್ತೆ, ಕೆಳಗಡೆ ಬೀಳ್ತಾ ಹೋಗುತ್ತೆ. ನಮಗೆ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ, ಇದು 100 ವರ್ಷ ತೆಗೆದುಕೊಳ್ಳುವಂಥದ್ದು. ಓಕೆ, ಒಂದಿನ 2 ದಿನಕ್ಕೆ ಆಗೋದಂತಲ್ಲ. ಬಂದಿನ ಹಿಂಗೆ ಶಿಲಾಚೂರುಗಳು ಹಾಗಾಗಿ ಇಲ್ಲಿ ಗುಂಡಿಯ ಸ್ಟಾರ್ಟ್ ಆಗ್ಬಿಡುತ್ತೆ. ಗುಂಡಿಯ ಸ್ಟಾರ್ಟ್ ಅಂದ್ರೆ ಆಟೋಮೆಟಿಕ್ ಇಲ್ಲಿ ಎಲ್ಲಿ ಹೋಯ್ತು ಬಂಡೆ ಅಂದ್ರೆ ಅದು ಸವೆತಕ್ಕೆ ಒಳಗಾಗಿ ಅದು ಶಿಲಾಚೂರುಗಳಾಗಿ ಅಥವಾ ಮಣ್ಣಾಗಿ ಬದಲಾವಣೆ ಆಗಿದೆ ಎಂದು ನಾವು ಕರೆಯಬಹುದು. ಇದೇ ರೀತಿಯಾಗಿ ಸವೆತಕ್ಕೆ ಒಳಗಾಗುತ್ತೆ ಎರೋಷನ್ಸ್. ಯಾವುದ್ರ ಮುಖಾಂತರ ಆಗ್ಬೋದು? ಈ ಸವೆತಕ್ಕೆ ಸವೆತವನ್ನ ಮಾಡುವಂತಹ ಶಕ್ತಿ ಇರುವಂತಹ ಒಂದು ಎರೋಷನ್ಸ್ ಗಳು ಯಾವಪ್ಪ ಅಂದ್ರೆ, ಏಜೆಂಟ್ಸ್ ಗಳಂದ್ರೆ ವಾಟರ್, ನೀರಿಂದ ಆಗ್ಬೋದು. ವಿಂಡು ಕೂಡ ತುಂಬಾ ಸ್ಟ್ರೆಂತ್ ಇದೆ, ಅದು ಕೂಡ ಮಾಡಬಹುದು. ಐಸ್ ಕೂಡ ಮಂಜುಗಡ್ಡೆಯು ಕೂಡ ಈ ಒಂದು ಕೆಲಸವನ್ನ ಮಾಡಬಹುದು. ಒಂದು ಕಲ್ಲನ್ನ ಅಥವಾ ಒಂದು ಪ್ರದೇಶವನ್ನ ಎರೋಷನ್ ಮಾಡುವ ಸ್ಟ್ರೆಂತ್ ಅನ್ನ ಅವು ಹೊಂದಿರುತ್ತವೆ ಎನ್ನುವುದು ನಿಮಗೆ ಗೊತ್ತಿರಬೇಕಾಗುತ್ತದೆ. ಇಷ್ಟು ಸಿಂಪಲ್ ಆಗಿ ಅರ್ಥ ಮಾಡಿಕೊಳ್ಳಿ, ಸುಮ್ಮನೆ ಕ್ಲಿಷ್ಟಕರ ಮಾಡಿಕೊಳ್ಳಬೇಡಿ. ಎರೋಷನ್, ವೆದರಿಂಗ್ ಅಂದ್ರೆ ಏನಪ್ಪ? ವೆದರಿಂಗ್ ಇಸ್ ದ ಬ್ರೇಕಿಂಗ್ ಆಫ್ ದ ರಾಕ್ಸ್ ಆನ್ ದಿ ಅರ್ತ್ ಸರ್ಫೇಸ್. ವೆದರಿಂಗ್ ಅಂದ್ರೆ ಅರ್ತ್, ಭೂಮಿಯ ಹೊರಗಡೆ ಯಾವುದೋ ಒಂದು ಬಂಡೆ ಬ್ರೇಕ್ ಆಗುವುದೇ. ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಓಕೆ, ಹಗಲೊತ್ತಲ್ಲಿ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ರಾತ್ರಿ ಕಂಪ್ರೆಸ್ ಆಗ್ಬಿಟ್ಟು ಅದು ಒಡೆದು ಹೋಗುತ್ತೆ ಒಂದಿನ ಅಂತ ಹೇಳಿ. ಇದೇ ರೀತಿ ಇದನ್ನ ನಾವು ವೆದರಿಂಗ್ ಅಂತ ಕರಿತೀವಿ. ಎರೋಷನ್ ಅಂದ್ರೆ ಏನಪ್ಪಾ ಅಂದ್ರೆ is the wearing away of the landscape by different agents like water, wind and ice. ಮುಖ್ಯವಾಗಿ ನೀರು, ಗಾಳಿ ಮತ್ತು ಮಂಜುಗಡ್ಡೆಯಂತಹ ವಿಭಿನ್ನ ಏಜೆಂಟರ್ಗಳು ಭೂದೃಶ್ಯವನ್ನ ಸವೆಸುವುದು, ಭೂರೂಪವನ್ನು ಸವೆಸುವುದೇ ಎರೋಷನ್, ಸವೆತ ಎಂದು ಕರೆಯುತ್ತೇವೆ. ಯಾವ್ಯಾವ ಎರಡು ಮೆಟೀರಿಯಲ್ ಅಂದ್ರೆ ಎರಡು ಮೆಟೀರಿಯಲ್ ಯಾವಪ್ಪ ಅಂದ್ರೆ ನೋಡ್ರಿ, ಈ ಎರಡು ಮೆಟೀರಿಯಲ್ ವಾಟರ್ ಬರುತ್ತೆ, ಯಾವ್ದೊಂದು ಶಿಲಾಚೂರುಗಳು ಬಂದು ಕೆಳಗಡೆ ಬಿದ್ದಾಗ ಅದನ್ನ ಜೋರಾಗಿ ಮಳೆ ಬಂದಾಗ ನೀರೇನಾಗುತ್ತೆ, ಹರ್ಕೊಂಡು ಹೋಗ್ತಾ ಇರುತ್ತೆ. ಆ ಹರಿದುಕೊಂಡು ಹೋಗುವ ಮುಖಾಂತರವಾಗಿ ಆ ಶಿಲಾಚೂರುಗಳು ಆ ನೀರಿನಲ್ಲಿ ಸೇರಿಕೊಂಡು ಯಾವುದೋ ಒಂದು ಪ್ರದೇಶದಲ್ಲಿ ಅಥವಾ ನದಿಯ ಕೆಳಗಡೆನೋ ಅಥವಾ ಕೆರೆಯ ಕೆಳಗಡೆನೋ ಆ ಶಿಲಾಚೂರುಗಳು ಸಂಚಯನಗೊಳ್ಳುತ್ತವೆ. ಅಥವಾ ಮುಂದೆ ಇವು ಸೆಡಿಮೆಂಟರಿ ರಾಕ್ಸ್ ಗಳಾಗಬಹುದು. ಓಕೆ, ಸೆಡಿಮೆಂಟರಿ ರಾಕ್ಸ್, ಕಣಶಿಲೆಗಳು ಅಂತ ಕರೀತೀವಿ, ಕಣಶಿಲೆಗಳಾಗಬಹುದು. ಈ ರೀತಿ ಶಿಲೆಗಳು ಕೂಡ ಆಗಬಹುದು, ಈ ರೀತಿ ಮಣ್ಣು ಕೂಡ ಆಗಬಹುದು. ಆ ಪ್ಲೇಸ್ ಹೇಳಕ್ಕಾಗಲ್ಲ, ಮಣ್ಣು ಕೂಡ ಆಗಬಹುದು. ಓಕೆ, ಅಂತಿಮವಾಗಿ ಅವು ಸಂಗ್ರಹವಾಗುತ್ತವೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ ಅಷ್ಟೇ. ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ದಿಸ್ ಪ್ರೋಸೆಸ್ ಆಫ್ ಎರೋಷನ್ ಅಂಡ್ ಡಿಪೋಸಿಷನ್ ಕ್ರಿಯೇಟ್ ಡಿಫರೆಂಟ್ ಲ್ಯಾಂಡ್ ಫಾರ್ಮ್ಸ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್. ಸವೆತ ಮತ್ತು ಶೇಖರಣೆಯ ಈ ಪ್ರಕ್ರಿಯೆಯು ಭೂಮಿಯ ಮೇಲ್ಮೈಯಲ್ಲಿ ವಿಭಿನ್ನ ರೂಪಗಳನ್ನು ಸೃಷ್ಟಿ ಮಾಡಬಹುದು, ಹೊಸ ಬಂಡೆಗಳನ್ನ ಸೃಷ್ಟಿ ಮಾಡಬಹುದು, ಸೆಡಿಮೆಂಟರಿ ರಾಕ್ಸ್ ಸೃಷ್ಟಿ ಮಾಡಬಹುದು, ಅಥವಾ ಮಣ್ಣನ್ನ ಸೃಷ್ಟಿ ಮಾಡಬಹುದು, ಬೇರೆ ಭೂರೂಪಗಳನ್ನು ಸೃಷ್ಟಿ ಮಾಡಬಹುದು. ಇದೇ ರೀತಿಯಾಗಿ ಇಂತಹ ಭೂರೂಪಗಳನ್ನ ಬೇರೆ ಬೇರೆ ಮಾಡುವಂತಹ ಒಂದು ಸಾಮರ್ಥ್ಯ ಈ ಒಂದು ಹವಾಮಾನ ಮತ್ತು ಸವೆತಕ್ಕೆ ಇದೆ. ದಟ್ ಇಸ್ ವೆದರಿಂಗ್ ಅಂಡ್ ಎರೋಷನ್ಗೆ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ನಾವು ಫಸ್ಟ್ ವರ್ಕ್ ಆಫ್ ಎ ರಿವರ್, ನದಿಗಳು ಯಾವ ರೀತಿಯಾಗಿ ಭೂರೂಪಗಳನ್ನು ಸೃಷ್ಟಿ ಮಾಡುತ್ತವೆ ಎಂದು ನಾವು ಈ ಒಂದು ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಈ ಒಂದು ಇದರಲ್ಲಿ ನದಿಯ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ನದಿಗಳು ಯಾವ ರೀತಿಯಾಗಿ ಭೂರೂಪಗಳನ್ನು ಸೃಷ್ಟಿ ಮಾಡುತ್ತವೆ. ಒಂದು ನಿಮಗೆ ಗೊತ್ತಿರಬೇಕು, ವಾಟರ್ ಫಾಲ್, ಜಲಪಾತವನ್ನ ಸೃಷ್ಟಿ ಮಾಡುತ್ತವೆ ಈ ನದಿಗಳು. ಯಾವಾಗ ಸೃಷ್ಟಿ ಮಾಡುತ್ತವೆ? ಎಲ್ಲಾ ಕಡೆ ಜಲಪಾತಗಳು ಇರುವುದಿಲ್ಲ. ಕರ್ನಾಟಕದಲ್ಲಿ ಇರ್ತಾವ, ಕೇರಳದಲ್ಲಿ ಇರ್ತಾವ, ಆದರೆ ಮಹಾರಾಷ್ಟ್ರದಲ್ಲಿ ಇರ್ತಾವ. ಆದರೆ ನೀವು ನೋಡಿದಾಗ ಉತ್ತರ ಪ್ರದೇಶ, ಈ ಪ್ರದೇಶಗಳಲ್ಲಿ ಯಾಕೆ ಜಲಪಾತಗಳು ಇರುವುದಿಲ್ಲ ಅಂತಂದ್ರೆ ನಿಮಗೆ ಗೊತ್ತಿರಬೇಕು, ಜಲಪಾತಗಳು ಸೃಷ್ಟಿ ಆಗ್ಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಟೆರೈನ್ ಅವಶ್ಯಕತೆ ಇದೆ. ಆದ್ದರಿಂದ ನಾರ್ಮಲ್ ಪ್ರದೇಶಗಳಲ್ಲಿ ಜಲಪಾತ ಉಂಟಾಗುವುದಿಲ್ಲ. ನಾರ್ಮಲ್ ಜಲಪಾತಗಳು ಹೇಗೆ ಉಂಟಾಗುತ್ತೆ ಎಂದರೆ ನಿಮಗೆ ಗೊತ್ತಿರಬೇಕು ನೋಡಿ, ಬೆಟ್ಟ ಗುಡ್ಡಗಳ ಮಧ್ಯೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬೆಟ್ಟ ಗುಡ್ಡಗಳ ಮಧ್ಯೆ ಇಲ್ಲೆಲ್ಲೋ ನೀರು ಹರಿತಾ ಬರ್ತಾ ಇದೆ. ಈ ರೀತಿ ಎಲ್ಲೋ ಒಂದು ಓಕೆ, ಜಸ್ಟ್ ಥಿಂಕ್ ದಟ್ ಇದೊಂದು ಯಾರೋ ಒಂದು ಬಂಡೆ ಇದೆ ಅನ್ಕೊಳ್ಳಿ. ಎಲ್ಲೋ ಇಲ್ಲಿಂದ ನೀರು ಹರ್ಕೊಂಡ್ ಬರ್ತದೆ, ಮಳೆ ಬಂದಾಗ ನೀರು ಹರ್ಕೊಂಡ್ ಬರ್ದಾಗ ಇಲ್ಲಿ ತುಂಬಾ ಡೀಪ್ ಇರುತ್ತೆ. ಈಗ ಬಂದು ಹರಿತಾ ಹೋಗುತ್ತೆ, ಈಗ ಬಂದು ಇಲ್ಲಿ ಜಲಪಾತ ಸೃಷ್ಟಿ ಆಗುತ್ತೆ ಅಲ್ವಾ? ಜಲಪಾತ ಸೃಷ್ಟಿ ಆಗುತ್ತೆ. ಆದರೆ ಈ ಜಲಪಾತ ಪರ್ಮನೆಂಟ್ ಆಗಿ ಉಳಿಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಶಿಲೆಗಳು ಏನಾಗುತ್ತೆ, ಹಾರ್ಡ್ ರಾಕ್ ಮತ್ತೆ ಸಾಫ್ಟ್ ರಾಕ್ಸ್ ಅಂತೇಳಿ ಅದನ್ನ ಮಾಡಲ್ಪಟ್ಟಿರುತ್ತೆ. ಓಕೆ, ಇಲ್ಲಿ ಹಾರ್ಡ್ ರಾಕ್, ಗಟ್ಟಿಯಾದ ಶಿಲೆ ಇದ್ರೆ ಸವೆತಕ್ಕೆ ಒಳಗಾಗಲ್ಲ. ಸವೆತಕ್ಕೆ ಒಳಗದಂಗೆ ಇದು ಜಲಪಾತವಾಗಿ ಉಳಿಯುತ್ತೆ. ಸಾಫ್ಟ್ ರಾಕ್ ಇದ್ರೆ ಈ ಒಂದು ಬಂಡೆ, ದೊಡ್ಡ ಬಂಡೆ ಸವೆತಕ್ಕೆ ಒಳಗುವ ಮುಖಾಂತರವಾಗಿ ಡೈರೆಕ್ಟ್ ಆಗಿ ಒಂದು ದಿನ ಈ ರೀತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದ್ರೆ ಆ ಜಲಪಾತ ಸೃಷ್ಟಿ ಆಗೋದಿಲ್ಲ, ಒಂದಿನ ಜಲಪಾತ ಕಾಣದೇ ಇಲ್ಲ ಸಾಫ್ಟ್ ರಾಕ್ಸ್ ಗಳಿಂದ ಮಾಡಲ್ಪಟ್ಟಿದ್ರೆ.
ಹಾರ್ಡ್ ರಾಕ್ಸ್ ಇಂದ ಮಾಡಲ್ಪಟ್ಟಿದ್ರೆ ಮಾತ್ರ ಈ ಜಲಪಾತ ಪರ್ಮನೆಂಟ್ ಉಳಿಯುತ್ತೆ. ತುಂಬಾ ವರ್ಷಗಳ ಕಾಲ, ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಇರಬಹುದು. ಆದರೆ ಆ ಒಂದು ಬಂಡೆ ಸಾಫ್ಟ್ ರಾಕ್ ಇಂದ ಮಾಡಲ್ಪಟ್ಟಿದ್ರೆ, ಸ್ಮೂತ್ ಆದಂತ ಒಂದು ಬಂಡೆ ಶಿಲೆಯಿಂದ ಮಾಡಲ್ಪಟ್ಟಿದ್ರೆ ಈ ಜಲಪಾತ ಉಳಿದುಕೊಳ್ಳುವುದಿಲ್ಲ. ಒಂದು ದಿನ ಈ ಒಂದು ಬಂಡೆಯನ್ನೇ ಕೊರೆದು, ಆ ನೀರಿಗೆ ಅಂತ ಸ್ಟ್ರೆಂತ್ ಇರುತ್ತೆ, ನೀರಿಗೆ ಆದಷ್ಟು ಸ್ಟ್ರೆಂತ್ ಇರುತ್ತೆ, ಬಂಡೆಯನ್ನೇ ಕೊರೆದು ನಾರ್ಮಲ್ ಆಗಿ ಒಂದು ಕಡಿಮೆ ಮಾಡಿಕೊಂಡು ಅದು ಎಳೆಯಬಹುದು. ಆದ್ರಿಂದ ನಿಮಗೆ ಗೊತ್ತಿರಬೇಕು, ವಾಟರ್ ಫಾಲ್ ಆಗಬೇಕಾದರೆ ಅದು ಅಲ್ಲಿ ಹಾರ್ಡ್ ರಾಕ್ ಇರಬೇಕು ಅಂತ ನಿಮಗೆ ಗೊತ್ತಿರಬೇಕು. ದ ರನ್ನಿಂಗ್ ವಾಟರ್ ಇನ್ ದ ರಿವರ್ ಹೆರೋಡ್ಸ್ ದ ಲ್ಯಾಂಡ್ಸ್ಕೇಪ್ ವೆನ್ ದ ರಿವರ್ ಟಂಬಲ್ಸ್ ಅಟ್ ಸ್ಟೀಪ್ ಆಂಗಲ್ ಓವರ್ ವೆರಿ ಹಾರ್ಡ್ ರಾಕ್ಸ್. ಹಾರ್ಡ್ ರಾಕ್ಸ್ ತುಂಬಾ ನೋಡ್ರಿ, ಹಾರ್ಡ್ ರಾಕ್ಸ್ ತುಂಬಾನೇ ಇಂಪಾರ್ಟೆಂಟ್. ಹಾರ್ಡ್ ರಾಕ್ಸ್ ಆರ್ ಡೌನ್ ಎ ಸ್ಟೀಪ್ ವ್ಯಾಲಿ ಈ ಸೈಡ್ ಇಟ್ ಫಾರ್ಮ್ಸ್ ವಾಟರ್ ಫಾಲ್. ನದಿಯಲ್ಲಿ ಹರಿಯುವಂತ ನೀರು ಭೂದೃಶ್ಯವನ್ನು ಸವಿಸುತ್ತದೆ. ನದಿಯು ತುಂಬಾ ಗಟ್ಟಿಯಾದ ಬಂಡೆಗಳ ಮೇಲೆ ಅಥವಾ ಕಡಿದಾದ ಕಣಿವೆಯಲ್ಲಿ ಬದಿಯಲ್ಲಿ ಕಣಿವೆಯ ಬದಿಯಲ್ಲಿ ಕಡಿದಾದ ಕೋನದಲ್ಲಿ ಉಳಿದಾಗ ಅದನ್ನ ಜಲಪಾತ ಅಂತ ಕರಿತೀವಿ. ನಿಮಗೆ ಇಂಪಾರ್ಟೆಂಟ್ ಜಲಪಾತಗಳನ್ನು ಹೇಳುವುದಾದರೆ ನಿಮಗೆ ಗೊತ್ತಿರಬೇಕು, NCERT ಪೇಜ್ ನಂಬರ್ 15ರಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಒಂದು ಏಂಜಲ್ ಜಲಪಾತ ಇರುವುದಂತದ್ದು ವೆನಿಜುಲಾದಲ್ಲಿ. ಏಂಜಲ್ ಜಲಪಾತ ಇರುವಂತಹದ್ದು ವೆನಿಜುಲಾದಲ್ಲಿ. ಇದು ಅತ್ಯಂತ ಎತ್ತರದ ಜಲಪಾತ ಇಡೀ ವಿಶ್ವದಲ್ಲೇ ಅತ್ಯಂತ ಎತ್ತರದ ಜಲಪಾತ. ದಟ್ ಇಸ್ ಕಾಲ್ಡ್, ನಿಮಗೆ ಗೊತ್ತಿರಬೇಕು, ಏಂಜಲ್ ಜಲಪಾತ ವೆನಿಜುಲಾದಲ್ಲಿರುವಂತದ್ದು, ಓರ್ನಿಕೊಂದಿಗೆ ಸೃಷ್ಟಿಯಾಗಿರುವಂತದ್ದು. ಮತ್ತೆ ಇನ್ನೊಂದು ನಯಾಗರಾ ಫಾಲ್ಸ್ ಅದು ಸುಂದರವಾಗಿರುವಂತಹ ಜಲಪಾತ ಅಂತ ನಿಮಗೆ ಗೊತ್ತಿರಬೇಕು. ಅದು ಕೆನಡಾ ಮತ್ತು USA ಮಧ್ಯೆ ಅದು ಒಂದು ಲೇಕ್ಗಳಿಗೆ ಸೃಷ್ಟಿಯಾಗಿರುವಂತದ್ದು. ಓಕೆ, ಸರೋವರಗಳಿಗೆ, ಗ್ರೇಟ್ ಲೇಕ್ ಸೃಷ್ಟಿಯಾಗಿರುವಂತದ್ದು. ಓಕೆ, ಮತ್ತೆ ಮುಖ್ಯವಾಗಿ ನೆಕ್ಸ್ಟ್ ನೀವು ಇನ್ನೊಂದು ಫಾಲ್ಸ್ ಅನ್ನು ಕೊಡ್ತಾ ನೋಡ್ರಿ, ವಿಕ್ಟೋರಿಯಾ ಫಾಲ್ಸ್ ಅಂತೇಳಿ. ವಿಕ್ಟೋರಿಯಾ ಜಲಪಾತ ಇದು ಜಾಂಬಿಯಾ ಮತ್ತು ಜಿಂಬಾಬ್ವೆ ಮಧ್ಯೆ ಆಫ್ರಿಕಾ ಖಂಡದಲ್ಲಿ ಇರುವಂತಹದ್ದು. ಈಗ ನಿಮಗೆ ಗೊತ್ತಾಗಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಏಂಜಲ್ ಜಲಪಾತ ದಕ್ಷಿಣ ಅಮೆರಿಕ ಖಂಡದಲ್ಲಿದೆ, ನಯಾಗರ ಜಲಪಾತ ಉತ್ತರ ಅಮೆರಿಕ ಖಂಡದಲ್ಲಿದೆ, ಅಂಡ್ ಮುಖ್ಯವಾಗಿ ವಿಕ್ಟೋರಿಯಾ ಜಲಪಾತ ಆಫ್ರಿಕಾ ಖಂಡದಲ್ಲಿದೆ. ಮುಖ್ಯವಾಗಿ ಜೋಗ್ ಜಲಪಾತ ನಮ್ಮ ಕರ್ನಾಟಕದಲ್ಲಿದೆ. ಇಷ್ಟು. ಈಗ ನದಿಗಳ ಕಾರ್ಯ, ನದಿಗಳು ಯಾವ ಮುಖಾಂತರವಾಗಿ ಒಂದು ನೋಡಿದ್ವಿ, ನದಿ ಯಾವ ರೀತಿಯಾಗಿ ಭೂರೂಪವನ್ನು ಸೃಷ್ಟಿ ಮಾಡುತ್ತೆ, ಒಂದು ವಾಟರ್ ಫಾಲ್ ಅಲ್ವಾ, ಇದು ನದಿಗಳಿಂದ ಸೃಷ್ಟಿಯಾಗುವಂಥದ್ದು. ಎರಡನೇದು ಮಿಯಾಂಡರ್ಸ್ ಅಂತ ಕರಿತೀವಿ. ಈಗ ನದಿಗಳು ದಾರಿ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಆ ನದಿಗಳಿಗೆ ನಾವು ರೂಟ್ ತೋರಿಸಿರ್ತೀವ, ಹಿಂಗೆ ಹೋಗ್ಬೇಕು ನೋಡಿ, ಹಿಂಗ್ ಹೋಗು, ಸ್ಟ್ರೈಟ್ ಹೋಗು, ರೈಟ್ ತಗೋ, ನಂತರ ಮತ್ತೆ ಮುಂದಕ್ಕೆ ಹೋಗು, ಸರ್ಕಲ್ ಬರುತ್ತೆ, ಮತ್ತೆ ರೈಟ್ ತಗೋ, ಮತ್ತೆ ಲೆಫ್ಟ್ ತಗೋ ಅಂತ ಹೇಳ್ತೀವ. ನೋ, ಆ ನದಿಗಳು ತನಗೆ ಇಷ್ಟ ಬಂದಂತೆ ಎಲ್ಲೆಲ್ಲಿ ಸಾಫ್ಟ್ ಈಸಿಯಾಗಿ ಮಣ್ಣು ಸಿಕ್ತಾಗುತ್ತೆ ಅಲ್ಲಿ ಸವೆಸಿಕೊಂಡು ಹೋಗುತ್ತಿರುತ್ತವೆ. ಆಗ ಹೋಗುತ್ತಿರುವಾಗ ಅವುಗಳು ಬೇರೆ ಬೇರೆ ರೀತಿಯ ದಾರಿಗಳನ್ನ ಮಾಡಿಕೊಂಡಾಗ ನೋಡಿ, ಈ ರೀತಿಗೆ ರೌಂಡ್ ತಿರುಚುತ್ತವೆ ಮತ್ತು ತಿರುಗುತ್ತವೆ. ಇಂತಹ ಪ್ರದೇಶಗಳನ್ನ ನಾವು ಮಿಯಾಂಡರ್ಸ್ ಎಂದು ಕರೆಯುತ್ತೇವೆ. ಮಿಯಾಂಡರ್ಸ್. ಆಸ್ ದ ರಿವರ್ ಎಂಟರ್ಸ್ ದ ಪ್ಲೇನ್ ಇಟ್ ಟ್ವಿಸ್ಟ್ ಅಂಡ್ ಟರ್ನ್ಸ್. ನದಿಯು ಬಯಲಿಗೆ ಪ್ರವೇಶಿಸಿದಂತೆ ಅವು ತಿರುಚುತ್ತದೆ ಮತ್ತು ತಿರುಗುತ್ತದೆ. ಇವುಗಳನ್ನ ಲಾರ್ಜ್ ಬೆಂಡ್ ಅಂತ ಕರಿತೀವಿ. ಲಾರ್ಜ್ ಬೆಂಡ್ ಯು ಶೇಪ್ ಅಲ್ಲಿ ತಿರುಗುತ್ತಲ್ಲ, ಅದನ್ನು ನಾವು ಮಿಯಾಂಡರ್ಗಳು ಎಂದು ಕರೆಯುತ್ತೇವೆ. ಅದು ಇಷ್ಟು ಸಿಂಪಲ್ ಸಾಕು, ಮಿಯಾಂಡರ್ಗಳು ಅಂತ ಕರಿತೀವಿ. ನೆಕ್ಸ್ಟ್ ನಿಮಗೆ ಆಕ್ಸ್ಬೋ ಲೇಕ್ ಅಂತ ಬರುತ್ತೆ. ಜಸ್ಟ್ ಇಮ್ಯಾಜಿನ್ ದಟ್, ಈಗ ಈ ಒಂದು ನದಿ ಹರಿಯುತ್ತಿರುವಾಗ ಈ ಯು ಶೇಪ್ ಅಲ್ಲಿ ತಿರುಗುತ್ತೆ. ಒಂದಿನ ಆಗತ್ತೆ, ಇದಕ್ಕೆ ದಾರಿ ಗೊತ್ತು, ಇದೇ ದಾರಿಯಲ್ಲಿ ಹೋಗ್ಬೇಕಂತ ಗೊತ್ತಿರುತ್ತ ಅನ್ನೋ, ಅದೇನಾಗುತ್ತೆ, ಈಗ ನೋಡ್ರಿ, ಇಲ್ಲಿಂದ ಹಿಂಗ್ ಹೋಗೋದಕ್ಕಿಂತ ಅದು ಇಲ್ಲೇ ಬರ್ಬೋದಲ್ವಾ, ಬರ್ಬೋದು, ಹೇಳಕ್ಕಾಗಲ್ಲ. ಯಾಕೆಂದ್ರೆ ಇಲ್ಲಿ ಸಾಫ್ಟ್ ರಾಕ್ಸ್ ಇದ್ರೆ ಈಸಿಗೆ ಸವೆತಕ್ಕೆ ಒಳಗುವ ಮುಖಾಂತರವಾಗಿ ಬರಬಹುದು, ಹೇಳಕ್ಕಾಗಲ್ಲ. ಅವಾಗ ಏನಾಗ್ತದೆ, ಸಮಟೈಮ್ಸ್ ಏನಾಗುತ್ತೆ, ಇಲ್ಲೇ ಅದು ರಂಧ್ರವನ್ನ ಅಥವಾ ಇಲ್ಲಿ ಹೋಲನ್ನ ಮಾಡ್ಕೊಂಡು ಬರ್ಬೋದು, ಅಥವಾ ಇಲ್ಲಿ ಕಣಿವೆ ತರ ಮಾಡ್ಕೊಂಡು ಬರ್ಬೋದು, ಅದನ್ನ ಸವೆಸ್ಕೊಂಡು. ಅಥವಾ ಮುಂದೆ ಈ ರೀತಿ ಟರ್ನ್ ಆಗ್ತಾ ಈ ಪ್ರದೇಶ, ಇಲ್ಲಿ ಮಣ್ಣು ಕಾಣ್ತಿಲ್ಲ ನಿಮಗೆ, ಇದು ಕಾಣ್ತಿಲ್ಲ, ಇದು ಸವೆದು ಒಂದಿನ ಬಂದ್ಬಿಟ್ಟು ಮಧ್ಯೆ ಹಿಂಗೆ ನೀರು ಬಂದೇ ಬಿಡ್ಬೋದು. ಇದನ್ನ ನಾವು ಹೆಂಗ್ ಕರಿತೀವಿ, ಆಕ್ಸ್ಬೋ. ನೋಡಿ, ಇದೇನತ್ತೆ, ಹಿಂಗ್ ಬಂದಾಗ ಇಲ್ಲಿಗೆ ಏನಾಗುತ್ತೆ, ನೀರು ಹೋಗೋದೇ ಇಲ್ಲ. ಈಗ ನದಿ ಇಲ್ಲೇ ಇಲ್ಲೇ ಹಿಂಗೆ ಹೋಗಿ ಸ್ಟಾರ್ಟ್ ಆಗ್ಬಿಡುತ್ತೆ, ಇಲ್ಲಿಗೆ ಹೋಗೋದಿಲ್ಲ ನದಿ ನೀರು. ಅವಾಗ ಏನಾಗುತ್ತೆ, ಇದು ಈ ಸಪರೇಟ್ ನದಿಯಿಂದ ಬೇರ್ಪಟ್ಟು ಸರೋವರ ಆಗ್ಬಿಡುತ್ತೆ. ನದಿಯಿಂದ ಬೇರ್ಪಟ್ಟು ಸರೋವರವೇ ಆಗ್ಬಿಡುತ್ತೆ. ನದಿ ಒಂದು ಕಾಲದಲ್ಲಿ ಇಲ್ಲಿ ನದಿ ಹರಿತಾ ಇತ್ತು, ಈಗ ಅದು ಸರೋವರವಾಗಿದೆ. ಇಂತಹವುಗಳನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ ಅಷ್ಟೇ. ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ನೋಡ್ರಿ, ಒಂದು ಕಾಲದಲ್ಲಿ ಇಲ್ಲೊಂದು ನದಿ ತೋರಿಸಿ ನೋಡ್ರಿ, ಒಂದು ಕಾಲದಲ್ಲಿ ಈ ನದಿ ಹೀಗೆ ಹರಿದು ಹೋಗುತ್ತಿತ್ತು. ಆದರೆ ಇದು ಏನಾಗಿದೆ, ಈಗ ಮುಂದೆ ಹೋಗುತ್ತಾ ಅದು ಹಿಂಗೆ ಟರ್ನ್ ಆಗ್ಬಿಟ್ಟಿದೆ. ಟರ್ನ್ ಆದಾಗ ಇದು ಮೊದ್ಲಿ ನದಿ ಹರಿತೈತಿ ಇಲ್ಲಿ, ಈಗ ಅದು ಒಂದು ಸಪರೇಟ್ ಲೇಕ್ ಆಗ್ಬಿಟ್ಟಿದೆ. ನೋಡ್ರಿ, ಹರಿತಿಲ್ಲ ನೀರಲ್ಲಿ, ಲೇಕ್ ಆಗ್ಬಿಟ್ಟಿದೆ, ಸರೋವರ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ರಿ, ಸರೋವರಗಳಾಗ್ಬಿಟ್ಟಿದ್ವಿ. ಆದ್ರಿಂದ ಇಂಥವುಗಳನ್ನ ನಾವು ಆಕ್ಸ್ಬೋ ಲೇಕ್ ಅಂತ ಕರಿತೀವಿ. ಡ್ಯೂ ಟು ಕಂಟಿನ್ಯೂಸ್ ಎರೋಷನ್ ಅಂಡ್ ಡೆಪೋಷನ್ ಅಲಾಂಗ್ ದ ಸೈಡ್ಸ್ ಆಫ್ ದಿ meander, the ends of the meander loop come closer and closer. In due course of time, the meander loop cuts off from the river
ಅಂಡ್ ಫಾರ್ಮ್ ಎ ಕಟ್ ಆಫ್ ಲೇಕ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸ್ಬೋ ಲೇಕ್ ಅಂತ ನಿಮಗೆ ಗೊತ್ತಾಗಬೇಕು. ಸಿಂಪಲ್ ಆಗಿ ಹೇಳಿದೀನಿ ನಿಮಗೆ, ಮತ್ತೇನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ನಿಮಗೆ ಡೌಟ್ ಇದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನಿಮಗೆ ಫ್ಲಡ್ ಪ್ಲೇನ್ ಎಂದರೇನು? ಫ್ಲಡ್ ಪ್ಲೇನ್ ಎಂದರೇನು? ದಟ್ ಈಸ್ ಇಂಪಾರ್ಟೆಂಟ್. ಫ್ಲಡ್ ಪ್ಲೇನ್ ಅಂದ್ರೆ ಏನು? ಸಮತಟ್ಟಾದ ಫಲವತ್ತಾದ ಪ್ರದೇಶಗಳು, ಸಮತಟ್ಟಾದ ಫಲವತ್ತಾದ ಪ್ರದೇಶಗಳು ಅಂತ ಕರಿತೀವಿ. ಈ ಫ್ಲಡ್ ಪ್ಲೇಸ್ ನದಿಗಳೇ ಫಾರ್ಮೇಶನ್ ಮಾಡುವಂಥದ್ದು ಎಲ್ಲವೂ ಕೂಡ. ಕೆಲವೊಮ್ಮೆ ಏನಾಗುತ್ತೆ, ಅಟ್ ದ ಟೈಮ್ಸ್ ದ ರಿವರ್ ಓವರ್ಫ್ಲೋಸ್ ಇಟ್ಸ್ ಬ್ಯಾಂಕ್. ಈ ಏನಾಗುತ್ತೆ, ನದಿ ಅವನು ನೀರು ಜಾಸ್ತಿ ಆದಾಗ ನದಿ ಏನಾಗುತ್ತೆ, ಹರಿತಿರ್ಬೇಕಾದ್ರೆ ಓವರ್ಫ್ಲೋ ಆಗ್ಬಿಡುತ್ತೆ. ನದಿ ನೀರು ಜಾಸ್ತಿ ಆದಾಗ ಏನಾಗುತ್ತೆ, ಹೊರಗಡೆ ಹೋಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ನೀರು ಸ್ಟಾರ್ಟ್ ಆದಾಗ ಆ ನದಿ ನೀರು ಹೊರಗಡೆ ಹೋಗ್ಬೇಕಾದ್ರೆ ಅದು ತನ್ನ ಜೊತೆ ಮಣ್ಣನ್ನು ಕೂಡ ಒತ್ಕೊಂಡು ಹೋಗಿರುತ್ತೆ. ಮಣ್ಣನ್ನು ಕೂಡ, ಸೆಡಿಮೆಂಟ್ಸ್ ಗಳನ್ನು ಕೂಡ ಒತ್ತುಕೊಂಡು ಹೋಗಿರುತ್ತೆ. ಅಲ್ಯೂವಿಯಲ್ ಸಾಯಿಲ್ ಅಂತ ಕರಿತೀವಿ, ಅವನು ಕೂಡ ಒತ್ಕೊಂಡು ಹೋಗಿರುತ್ತೆ. ಒತ್ಕೊಂಡಾಗ ಮತ್ತೆ ಅದು ವಾಪಸ್ ಬ್ಯಾಕ್ ಬಂದಾಗ ಆ ಮಣ್ಣು, ಆ ಮೊತ್ಕೊಂಡೋಗಿರೋ ಮಣ್ಣು ಅಲ್ಲೇ ಸಂಚಯನ ಆಗಿರುತ್ತೆ. ನೋಡಿರ್ತೀರಿ ಮಳೆ ಬಂದಾಗ ಹೆಂಗ್ ಜೋರಾಗಿ ಹೆಂಗೆ ಮರಳೆಲ್ಲ ಸಂಚಯನ ಆಗಿರುತ್ತೆ ಅಂತ ನೀವು ನೋಡಿರ್ತೀರಾ. ಓಕೆ, ಅವ ಮರಳು ಕನೆಕ್ಟ್ ಮಾಡ್ಕೋತಾರೆ. ಇದೇ ರೀತಿಯಾಗಿ ಮರಳುಗಳು, ಆ ಮರಳು ಹೊರಗಡೆ ಹೋಗ್ಬಿಟ್ಟು ಸಂಚಯನ ಆಗಿರುತ್ತೆ. ಇದನ್ನ ನಾವು ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಇದನ್ನೇ ನಾವು ಫ್ಲಡ್ ಪ್ಲೇನ್ ಕರಿತೀವಿ. ಕೆಲವೊಮ್ಮೆ ನದಿ ತನ್ನ ದಡಗಳನ್ನ ಉಕ್ಕಿ ಹರಿಯುತ್ತದೆ. ಇದು ನೆರೆಯ ಪ್ರದೇಶಗಳ ಪ್ರವಾಹಕ್ಕೆ ಕಾರಣವಾಗುತ್ತದೆ. ಅದು ಪ್ರವಾಹಕ್ಕೆ ಬರುತ್ತಿದ್ದಂತೆ ಇದು ಉತ್ತಮವಾದ ಮಣ್ಣಿನ ಪದರಗಳನ್ನು ಮತ್ತು ಸೆಡಿಮೆಂಟ್ಸ್ ಎಂದು ಕರೆಯಲ್ಪಡುವಂತಹ ಇತರ ವಸ್ತುಗಳನ್ನ ಅದರ ದಂಡೆಯಲ್ಲಿ ಸಂಗ್ರಹಿಸುತ್ತದೆ. ಇದು ಸಮತಟ್ಟಾದ ಫಲವತ್ತಾದ ಪ್ರವಾಹ ಪ್ರದೇಶದ ರಚನೆಗೆ ಕಾರಣವಾಗುತ್ತೆ. ಇದನ್ನ ಫ್ಲಡ್ ಪ್ಲೇನ್ ಅಂತ ಕರಿತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳೋದಿಲ್ಲ, ಬಟ್ ನಿಮಗೆ ಗೊತ್ತಿರಬೇಕು ಅಷ್ಟೇ. ಮತ್ತೆ ದ ರೈಸ್ಡ್ ಬ್ಯಾಂಕ್ಸ್ ಆರ್ ಕಾಲ್ಡ್ ಲೆವೀಸ್ ಅಂತ ಕರಿತೀವಿ. ವಾಟ್ ಯು ಮೀನಿಂಗ್ ಆಫ್ ಲೆವೀಸ್? ನದಿ ಹರಿತಾ ಇರುತ್ತೆ, ನದಿ ಹರಿಯುವಾಗ ಲೆವೀಸ್ ಅಂದ್ರೆ ಯಾವುದು ಅಂದ್ರೆ, ನದಿ ಹರಿಯುತ್ತಿರುವಾಗ ದಡದಲ್ಲಿ ಏನು ಎತ್ತರದ ಪ್ರದೇಶದಲ್ಲಿ ಇರುತ್ತೆ, ಒಂದು ಕಡಿಮೆ ರೀತಿ ಹರಿತಾ ಇರುತ್ತೆ ನದಿ ಅಲ್ವಾ. ಈ ಎತ್ತರ ಪ್ರದೇಶದಲ್ಲಿ ಏನಾಗುತ್ತೆ, ಈ ಮಣ್ಣನ್ನ ಏನು ಅದು ಮರಳನ್ನು ಹೊತ್ಕೊಂಡ್ ಬರುತ್ತಲ್ಲ, ಅದನ್ನೆಲ್ಲ ಸೈಡಿಗೆ ಹಾಕಿರುತ್ತೆ. ಆಕ್ಚುಲಿ ಸೈಡಿಗೆ ಹಾಕಿರುತ್ತೆ. ಆ ಎತ್ತರವಾದ ಸೈಡ್ ನ ಪ್ರದೇಶವನ್ನೇ ನಾವು ಲೆವೀಸ್ ಅಂತ ಕರಿತೀವಿ ಅಷ್ಟೇ. ರೈಸ್ಡ್ ಬ್ಯಾಂಕ್ಸ್ ನೋಡ್ರಿ, ರೈಸ್ಡ್ ಎತ್ತರದ ನದಿಯ ದಡದ ಪ್ರದೇಶವನ್ನೇ ನಾವು ಲೆವೀಸ್ ಅಂತ ಕರಿತೀವಿ. ಅಷ್ಟು ನಿಮಗೆ ಗೊತ್ತಿರೋ ಸಾಕು. ಈ ಪಾಯಿಂಟ್ಸ್, ಈ ಹೆಸರು ಗೊತ್ತಿರೋ ಸಾಕು ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ. ಯಾಸ್ ದ ರಿವರ್ ಅಪ್ರೋಚಸ್ ದ ಸಿ, ದ ಸ್ಪೀಡ್ ಆಫ್ ದಿ ಫ್ಲೋಯಿಂಗ್ ವಾಟರ್ ಡಿಕ್ರೀಸ್. ನಿಮಗೆ ಈ ಒಂದೇನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟರಿ ಮತ್ತು ಟ್ರಿಬ್ಯೂಟರಿಗೆ ಇರುವಂತಹ ವ್ಯತ್ಯಾಸವೇನು? ಉಪನದಿಗಳು ಮತ್ತು ವಿತರಕರಿಗೆ ಇರುವಂತಹ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಈಗ ಯಾವುದೋ ಒಂದು ನದಿ ಹರಿಯುತ್ತಿದೆ, ಆ ನದಿಗೆ ಹಲವಾರು ಸಣ್ಣ ಸಣ್ಣ ನದಿಗಳು ಅಥವಾ ತೊರೆಗಳು ಬಂದು ಸೇರಿಕೊಂಡ್ರೆ ಅವುಗಳನ್ನ ನಾವು ಉಪನದಿಗಳು ಅಂತ ಕರಿತೀವಿ ಅಲ್ವಾ. ಅದು ಬಂದು ದೊಡ್ಡ ನದಿಯಾಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಮುಂದೆ ಈ ನದಿ ಎಲ್ಲೋ ಸಮುದ್ರಕ್ಕೆ ಹೋಗುವಾಗ, ಇನ್ನೇ ಸಮುದ್ರಕ್ಕೆ ಹೋಗ್ತಾರೆ, ಅದು ಹೋಗ್ತಾ ಅದ್ರ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತಲ್ವಾ, ಕಡಿಮೆ ಆಗ್ತಾ ಹೋಗುತ್ತೆ. ನಾವು ಈ ಒಂದು ರಿವರ್ ಅನ್ನ 3 ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಯಂಗ್ ಸ್ಟೇಜ್, ಯೌ ಸ್ಟೇಜ್ ಅಂಡ್ ಓಲ್ಡ್ ಸ್ಟೇಜ್ ಅಂತ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅವು ನಿಮಗೆ ಹೇಳ್ತಾ ಹೋಗ್ತೀವಿ. ಓಕೆ, ಕೊನೆಗೆ ಹೋಗುವಾಗ ಇದರ ಸ್ಪೀಡ್ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ಇನ್ನೇನು ಸಮುದ್ರಕ್ಕೆ ಸೇರ್ಬೇಕು ಆ ಟೈಮಲ್ಲಿ ಈ ದೊಡ್ಡ ನದಿ ಹಲವಾರು ಸಣ್ಣ ತೊರೆಗಳಾಗಿ ಒಡೆಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಒಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಓವರ್ಫ್ಲೋ ಆಗ್ಬಿಟ್ಟು ಇಲ್ಲಿಂದ ತಂದಿರುವಂತಹ ಮಣ್ಣನ್ನ ಇಲ್ಲೆಲ್ಲವೂ ಕೂಡ ನದಿಯಾಗಿ ಸಣ್ಣ ಕರಿತಿರತ್ತಲ್ವಾ, ಇಲ್ಲೆಲ್ಲ ಆ ಮಣ್ಣನ್ನ, ಆ ಅಲ್ಯೂವಿಯಲ್ ಸಾಯಿಲ್ ಅನ್ನ, ಫಲವತ್ತಾದ ಒಂದು ಮಣ್ಣನ್ನ ಇಲ್ಲೆಲ್ಲ ಕೂಡ ಹರಡಿಸಿರುತ್ತೆ. ಇವುಗಳನ್ನ ನಾವು ಮುಖಜ ಭೂಮಿ, ಡೆಲ್ಟಾ ಎಂದು ಕರೆಯುತ್ತೇವೆ. ಅಥವಾ ಈ ನದಿಗಳಿಗೆ ನೋಡ್ರಿ, ನದಿಗಳನ್ನ ಡಿಸ್ಟ್ರಿಬ್ಯೂಟರಿಗಳು ಎಂದು ಕರಿತೀವಿ. ಓಕೆ, ನದಿ ಸಮುದ್ರವನ್ನ ಸಮೀಪಿಸುತ್ತಿದ್ದಂತೆ ಹರಿಯುವ ನೀರಿನ ವೇಗವು ಕಡಿಮೆ ಆಗುತ್ತದೆ ಮತ್ತು ನದಿ ವಿತರಕರು ಎಂದು ಕರೆಯಲ್ಪಡುವಂತಹ, ಡಿಸ್ಟ್ರಿಬ್ಯೂಟರಿ ಎಂದು ಕರೆಯಲ್ಪಡುವಂತಹ ಹಲವಾರು ತೊರೆಗಳಾಗಿ ಅದು ಒಡೆಯಲು ಪ್ರಾರಂಭಿಸುತ್ತದೆ. ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಏನೋಣ, ದ ರಿವರ್ ಬಿಕಮ್ಸ್ ಸೋ ಸ್ಲೋ ದಟ್ ಇಟ್ ಬಿಗಿನ್ಸ್ ಟು ಡಿಪಾಸಿಟ್ ಇಟ್ಸ್ ಲೋಡ್. ಈಚ್ ಡಿಸ್ಟ್ರಿಬ್ಯೂಟರಿ ಫಾರ್ಮ್ಸ್ ಇಟ್ಸ್ ಓನ್ ಮೌತ್. ದ ಕಲೆಕ್ಷನ್ ಆಫ್ ಸೆಡಿಮೆಂಟ್ಸ್ ಫ್ರಮ್ ಆಲ್ ದ ಮೌತ್ ಫಾರ್ಮ್ ಎ ಡೆಲ್ಟಾ. ನದಿ ಎಷ್ಟು ನಿಧಾನ ಆಗ್ತಾ ಹೋಗ್ತಲ್ವಾ, ಈ ಕಡೆ ಸಮುದ್ರ ಬಂದಂಗೆ ಅದು ತನ್ನ ಜೊತೆಗೆ ತಂದಿರುವಂತಹ ಮಣ್ಣನ್ನ ಅಥವಾ ಸಂಚಯನವನ್ನ ಅಲ್ಲಿ ಹಾಕೋದಕ್ಕೆ, ಸೆಡಿಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಲ್ಲಿ ತಗೊಂಡು ಡಂಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನೇ, ಆ ಕೆಸರಿನ ಸಂಗ್ರಹವನ್ನೇ ನಾವು ಡೆಲ್ಟಾ ಅಂತ ಕರಿತೀವಿ. ಸುಂದರಬನ್ ಡೆಲ್ಟಾ ನೋಡಿ, ಎಲ್ಲವೂ ಕೂಡ ಡೆಲ್ಟಾ ಎಂದು ಕರಿತೀವಿ. ಮುಂದೆ ನೋಡ್ತಾವನ ಡೆಲ್ಟಾ ಅಂದ್ರೆ ಇನ್ನೂ ಡೀಪ್ ಆಗಿ ನೋಡ್ತಾವನ ಮುಂದಿನ ಕ್ಲಾಸ್ಗಳಲ್ಲಿ. ಈಗ ನೆಕ್ಸ್ಟ್, ವರ್ಕ್ ಆಫ್ ಸಿ ವೇವ್ಸ್, ಸಮುದ್ರ ಅಲೆಗಳ ಕಾರ್ಯ. ಈಗ ನೀವು ನೋಡಿದ್ರಿ, ನದಿಗಳ ಕಾರ್ಯವನ್ನ ನೋಡಿದ್ರಿ. ಮುಖ್ಯವಾಗಿ ನದಿಗಳು ಫಾಲ್ಸ್ ಗಳನ್ನ ಸೃಷ್ಟಿ ಮಾಡಿದ್ವು, ಮಿಯಾಂಡರ್ಸ್ ಗಳನ್ನ ಸೃಷ್ಟಿ ಮಾಡಿದ್ವು, ಆಕ್ಸ್ಬೋ ಲೇಕ್ಸ್ ಗಳನ್ನ ಸೃಷ್ಟಿ ಮಾಡಿದ್ವಿ, ಫ್ಲಡ್ ಪ್ಲೇನ್ ಗಳನ್ನ ಸೃಷ್ಟಿ ಮಾಡಿತ್ತು, ಲೆವೀಸ್ ಗಳನ್ನ ಸೃಷ್ಟಿ ಮಾಡ್ತು, ಮತ್ತು ಡೆಲ್ಟಾಸ್ ಗಳನ್ನ, ಮುಖಜ ಭೂಮಿಗಳನ್ನ ಸೃಷ್ಟಿ ಮಾಡ್ತಾ ಹೋಯ್ತು. ಈಗ ಸಮುದ್ರದ ಅಲೆಗಳು, ಅವುಗಳು ಕೂಡ ಸ್ಟ್ರೆಂತ್ ಅನ್ನ ಹೊಂದಿರುತ್ತವೆ. ಸಮುದ್ರ ಅಲೆಗಳಿಗೆ ಅತ್ಯಂತ ಹೆಚ್ಚು ಶಕ್ತಿ ಇರುತ್ತೆ. ಎಕ್ಸಾಂಪಲ್ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ,
ಈಗ ನೀವೇನಾದ್ರೂ ಮುರುಡೇಶ್ವರ ಅಥವಾ ಗೋವಾ ಅಥವಾ ಚೆನ್ನೈ ಈ ರೀತಿ ವೈಜಾಗ್ ವಿಶಾಖಪಟ್ಟಣಂ ಎಲ್ಲ ಹೋದಾಗ ನೀವು ಸಮುದ್ರದಲ್ಲಿ ಹೋಗ್ತೀರಾ, ಅವಾಗ ಸಮುದ್ರ ಒಳಗೆ ಹೋಗ್ತೀರಾ ನೋಡೋಣ ಅಂತೇಳಿ ಹೋದಾಗ ಆ ಅಲೆಗಳು ನಿಮ್ಮನ್ನ ಜೋರಾಗಿ ತಳ್ಳುತ್ತವೆ ಅಂದ್ರೆ ಅರ್ಥ ಮಾಡಿಕೊಳ್ಳಿ, ಆ ಅಲೆಗಳಿಗೆ ಸ್ಟ್ರೆಂತ್ ಇದೆ ಎಂದು ಅರ್ಥ. ಆದ್ದರಿಂದ ಆ ಅಲೆಗಳು ಸಾವಿರಾರು ಅಥವಾ ನೂರಾರು ವರ್ಷಗಳ ಕಾಲ ಯಾವುದೋ ಒಂದು ಬಂಡೆ ಇದೆ, ಇಲ್ಲಿ ಬಂಡೆ ಇದೆ ಸಮುದ್ರ ದಡದಲ್ಲಿ ಆ ಬಂಡೆಗೆ ಅಪ್ಪಳಿಸಿ 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 ಅಲ್ಲಿ ಹಲವಾರು ಸಮುದ್ರದ ಒಂದು ದಡದಲ್ಲಿ ಒಂದು ಬೀಚ್ಗಳಲ್ಲಿ ಹಲವಾರು ರೂಪಗಳನ್ನ ಮಾಡಬಹುದು, ಭೂರೂಪಗಳನ್ನ ಫಾರ್ಮೇಶನ್ ಮಾಡಬಹುದು, ರಚನೆ ಮಾಡಬಹುದು ಅಥವಾ ರಚನೆಗೆ ಕಾರಣವಾಗಬಹುದು. ಇವುಗಳನ್ನ ನಾವು ನೋಡುತ್ತಾ ಹೋಗೋಣ. ಸಮುದ್ರ ಅಲೆಗಳ ಕಾರ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹದ್ದು. ಮುಖ್ಯವಾಗಿ ದ ಎರೋಷನ್ ಅಂಡ್ ಡಿಪೋಸಿಷನ್ ಆಫ್ ದ ಸಿ ವೇವ್ಸ್ ಗಿವ್ಸ್ ರೈಸ್ ಟು ಕೋಸ್ಟಲ್ ಲ್ಯಾಂಡ್ ಫಾರ್ಮ್. ಸಮುದ್ರದ ಅಲೆಗಳ ಸವೆತ ಮತ್ತು ಶೇಖರಣೆ ಕರಾವಳಿಯ ಭೂಸ್ವರೂಪಗಳಿಗೆ ನಮಗೆ ಕಾರಣ ಆಗುತ್ತೆ ಅನ್ನೋದು ಗೊತ್ತಿರಲಿ. ಮುಖ್ಯವಾಗಿ sea waves continuously strikes at the rocks, cracks develops over time, they become larger and wider, thus hollow like caves are formed on the rocks, they are called sea caves. ಯಾವುದೋ ಒಂದು ಸಮುದ್ರದ ದಡದಲ್ಲಿ ಒಂದು ಬಂಡೆ ಇದೆ ಎಂದುಕೊಳ್ಳಿ. ಆ ಬಂಡೆಗೆ ಸಮುದ್ರದ ಈ ಒಂದು ಅಲೆಗಳು ಬಂದು ಅಪ್ಪಳಿಸಿ ಅಲ್ಲಿ ಆ ಪ್ರದೇಶದಲ್ಲಿ ಮಾತ್ರ ಒಂದು ಗುಹೆ ರೀತಿಯಾಗಿ ಸ್ಟಾರ್ಟ್ ಆಗುತ್ತೆ, ಗುಹೆ ರೀತಿಯಾಗಿ ಫಾರ್ಮೇಶನ್ ಆಗುತ್ತೆ. ನೋಡ್ರಿ, ಹಿಂಗೆ ಒಂದು ಕಲ್ಲಿದೆ ಅನ್ಕೊಡ್ರಿ ದಡದಲ್ಲಿ, ಇಲ್ಲಿ ನೋಡ್ರಿ, ಇಲ್ಲಿ ಬಂದು ಅಪ್ಪಳಿಸಿ ಎಷ್ಟೋ 100 ವರ್ಷ ಅಥವಾ 50 ವರ್ಷ ಆದ ನಂತರ ಈ ರೀತಿಗೆ ಕೇವ್ಗಳು ಫಾರ್ಮೇಶನ್ ಆಗಬಹುದು. ಕೇವ್ಗಳು ನೋಡ್ರಿ, ಒಳಗಡೆ ಕೇವ್ಗಳು ಫಾರ್ಮೇಶನ್ ಆಗ್ತವೆ. ಬಂದು ಅಪ್ಪಳಿಸಿ ಒಂದ್ಸತಿ ಬಂದು ಅಪ್ಪಳಿಸಿದ್ರು ಕೂಡ ಒಂದು ಶಿಲಾಚುರು ಉದುರಿ ಸಾಕು. ಎಷ್ಟೋ ಸಾವಿರ ವರ್ಷಗಳ ನಂತರ ಆ ಶಿಲಾಚುರುಗಳೆಲ್ಲ ಉದುರಿ ಮುಂದೆ ದೊಡ್ಡ ಕೇವ್ ಆಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಅವುಗಳನ್ನ ನಾವು ಸಿ ಕೇವ್ಸ್ ಅಂತ ಕರಿತೀವಿ ಅಷ್ಟೇ. ಕಡಲ ತೀರಗಳು ಬಂಡೆಗಳ ಮೇಲೆ ನಿರಂತರವಾಗಿ ಒಡೆಯುತ್ತವೆ, ಬಿರುಕುಗಳು ಬೆಳೆಯುತ್ತವೆ, ಕಾಲಾನಂತರದಲ್ಲಿ ಅವು ದೊಡ್ಡದಾಗುತ್ತವೆ ಮತ್ತು ಅಗಲವಾಗುತ್ತವೆ. ಹೀಗಾಗಿ ಗುಹೆಗಳಂತಹ ಟೊಳ್ಳು ಬಂಡೆಗಳ ಮೇಲೆ ಟೊಂಡು ಬಂಡೆಗಳು ನಿರೂಪಗೊಳ್ಳುತ್ತವೆ. ಅವುಗಳನ್ನ ಸಮುದ್ರ ಗುಹೆಗಳು ಸಿ ಕೇವ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಿಮಗೆ ಸ್ಟಾಕ್ಸ್ ಅಂದ್ರೆ ಏನು, ಸ್ಟಾಕ್ಸ್ ಅಂತೇಳಿ ಮುಂದೆ ಆ ಗುಹೆಗಳು ಅಥವಾ ಆ ಬಂಡೆಗಳು ಸವೆತಕ್ಕೆ ಒಳಗಾಗಿ ಈ ರೀತಿಯಾಗಿ ಮಾತ್ರ ರಿಮೈನ್ಸ್ ಮಾತ್ರ ಉಳ್ಕೊಳ್ತಾವೆ. ನೋಡ್ರಿ, ರಿಮೈನ್ಸ್ ಮಾತ್ರ ಉಳ್ಕೊಳ್ತವೆ. ಇವುಗಳನ್ನ ಸ್ಟಾಕ್ಸ್ ಎಂದು ಕರೆಯುತ್ತೇವೆ. ಈ ಕುಳಿಗಳು ದೊಡ್ಡದಾಗುತ್ತಾ ಹೋದಂತೆ, ಆ ಗುಹೆಗಳು ದೊಡ್ಡದಾಗುವಂತೆ ಗುಹೆಗಳ ಮೇಲ್ಚಾವಣಿ ಮಾತ್ರ ಉಳಿದು ಸಮುದ್ರ ಕಮಾನುಗಳನ್ನು ರೂಪಿಸುತ್ತವೆ. ಇದಲ್ಲದೆ ಸವೆತವು ಮೇಲ್ಚಾವಣಿಯನ್ನ ಒಡೆಯುತ್ತದೆ, ಮೇಲ್ಚಾವಣಿ ಉದುರುತ್ತೆ ಕೆಳಗಡೆ, ಮತ್ತು ಗೋಡೆಗಳು ಮಾತ್ರ ಉಳಿತವೆ. ಆ ಗೋಡೆಗಳು ಮೇಲ್ಚಾವಣಿ ಎಲ್ಲ ಉದುರ್ಬಿಟ್ಟು ಗೋಡೆಗಳು ಮಾತ್ರ ಉಳಿತವೆ. ಇವುಗಳನ್ನ ನಾವು ಸ್ಟಾಕ್ಗಳು ಎಂದು ಕರೆಯುತ್ತೇವೆ. ನೋಡ್ರಿ, ನೆಕ್ಸ್ಟ್ ಸಿ ಕ್ಲಿಫ್ ಅಂತ ಕರಿತೇವೆ. ಸಿ ಕ್ಲಿಫ್ ಅಂದ್ರೆ ಏನು ಅಂತಂದ್ರೆ ದ ಸ್ಟೀಪ್ ರಾಕಿ ಕೋಸ್ಟ್ ರೈಸಿಂಗ್ ಆಲ್ಮೋಸ್ಟ್ ವರ್ಟಿಕಲ್ ಅಬೌವ್ ಸಿ ವಾಟರ್ ಇಸ್ ಕಾಲ್ಡ್ ಸಿ ಕ್ಲಿಫ್. ಸಮುದ್ರದ ನೀರಿನಿಂದ ಲಂಬವಾಗಿ ಇರುತ್ತಿರುವಂತಹ ಕಡಿತದ ಕಲ್ಲಿನ ಕರಾವಳಿಯನ್ನ ಸಮುದ್ರ ಬಂಡೆ ಅಥವಾ ಸಿ ಕ್ಲಿಫ್ ಅಂತ ಕರಿತೀವಿ. ನೋಡ್ರಿ, ಸಮುದ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಇಲ್ಲಿ ಎಕ್ಸಾಕ್ಟ್ ನೋಡ್ರಿ, ಸ್ವಲ್ಪ ಲಂಬಕೋನದಲ್ಲಿ ಬಂಡೆಗಳು ಕಾಣ್ತವೆ. ಆಲ್ಮೋಸ್ಟ್ ಎಲ್ಲ ಸೌದಿದೆ ನೋಡ್ರಿ, ಇದೆಲ್ಲ ಕೂಡ ಸೌದೋಗಿದೆ ಬಂದು ಸಪ್ಪಳಿ ಸೌದೋಗಿದ್ದಾವೆ. ಆಲ್ಮೋಸ್ಟ್ ವರ್ಟಿಕಲ್ ಆಗಿ ಲ್ಯಾಂಡ್ ಫಾರ್ಮ್ ಹಿಂಗಿದಾವೆ. ಇವುಗಳನ್ನ ನಾವು ಸಿ ಕ್ಲಿಫ್ ಅಂತ ಕರಿತೀವಿ. ದ ಸಿ ವೇವ್ಸ್ ಡಿಪಾಸಿಟ್ಸ್ ಸೆಡಿಮೆಂಟ್ಸ್ ಅಲಾಂಗ್ ದ ಶೋರ್ಸ್ ಫಾರ್ಮಿಂಗ್ ಬೀಚ್. ನೋಡಿ, ಇಲ್ಲಿ ಹಲವಾರು ಬೀಚ್ಗಳು ಫಾರ್ಮೇಶನ್ ಆಗ್ತವೆ. ನೋಡ್ರಿ, ಇಲ್ಲಿ ಹಲವಾರು ಸಂಚನೆಗಳು, ಈ ಒಂದು ಸಮುದ್ರದ ವೇವ್ಗಳು, ಅಲೆಗಳು ಬಂದು ಇಲ್ಲೇನು ಸಂಚನೆ ಮಾಡ್ತವೆ, ಸಂಚಲನ ನೀವು ಕಾಣಬಹುದು. ಇವುಗಳನ್ನು ನಾವು ಬೀಚಸ್ ಅಂತ ಕರಿತೀವಿ, ಬೀಚ್ಗಳು ಅಂತ ಕರಿತೀವಿ ನಾವು. ಈಗ ನೆಕ್ಸ್ಟ್ ವರ್ಕ್ ಆಫ್ ಐಸ್, ಹಿಮದ ಕಾರ್ಯ. ಹಿಮಗಳು ಕೂಡ ಸವೆಸುವ ಒಂದು ಕಾರ್ಯವನ್ನ ಮಾಡುತ್ತವೆ, ಅಂತಹ ಸ್ಟ್ರೆಂತ್ ಅನ್ನ ಹೊಂದಿರುತ್ತವೆ ಅಂತ ನಿಮಗೆ ಗೊತ್ತಿರಬೇಕಾಗುತ್ತದೆ. ಗ್ಲೇಷಿಯರ್ಸ್ ಆರ್ ರಿವರ್ಸ್ ಆಫ್ ಐಸ್ ವಿಚ್ ಟು ಎರode ದ ಲ್ಯಾಂಡ್ಸ್ಕೇಪ್ ಬೈ ಬುಲ್ಡೋಸಿಂಗ್ ಸಾಯಿಲ್ ಅಂಡ್ ಸ್ಟೋನ್ಸ್ ಟು ಎಕ್ಸ್ಪೋಸ್ ಸಾಲಿಡ್ ರಾಕ್ ಬಿಲೋ. ಇವು ಕೂಡ ಹಿಮನದಿಗಳು, ಮಂಜುಗಡ್ಡೆಯ ನದಿಗಳು, ಇದು ಕೆಳಗಿರುವ ಘನಬಂಡೆಯನ್ನ ಒಡ್ಡಲು ಮಣ್ಣು ಮತ್ತು ಕಲ್ಲುಗಳನ್ನ ಬುಲ್ಡೋಸ್ ಅಂದ್ರೆ ಎರಜು ಮಾಡುವ ಮುಖಾಂತರವಾಗಿ ಭೂದೃಶ್ಯವನ್ನ ಸವಿಸ್ತಾರೆ. ನೋಡ್ರಿ, ಯಾವುದೋ ಒಂದು ದೊಡ್ಡ ಗ್ಲೇಷಿಯರ್ ಇದೆ, ಅದು ಕೂಡ ಆ ಗ್ಲೇಷಿಯರ್ಸ್ ಮೂವ್ ಆಗ್ತಾರೆ ಅಂತಂದ್ರೆ ಕೆಳಗಡೆ ಇರುವಂತಹ ಕಲ್ಲುಗಳು ಕೂಡ ಸವೆತಕ್ಕೆ ಒಳಗಾಗ್ತಾ ಹೋಗ್ತವೆ. ಓಕೆ, ಸವೆತಕ್ಕೆ ಒಳಗಾಗುತ್ತಾ ಹೋಗುತ್ತವೆ. ಆಸ್ ದ ಐಸ್ ಮೆಲ್ಟ್ಸ್ ದೇ ಗೆಟ್ ಫಿಲ್ಡ್ ಅಪ್ ವಿತ್ ವಾಟರ್ ಅಂಡ್ ಬಿಕಮ್ ಬ್ಯೂಟಿಫುಲ್ ಲೇಕ್ಸ್. ಅಲ್ಲಿ ನೋಡ್ರಿ, ಆ ಗ್ಲೇಷಿಯರ್ಸ್ ಗಳಲ್ಲಿ ಹಿಮಗಳ ನದಿಗಳಲ್ಲಿ ಅಲ್ಲಿ ಒಳಗಡೆ ಒಂದು ಲೇಕ್ಸ್ ಗಳು ಫಾರ್ಮೇಶನ್ ಆಗ್ತವೆ ಅಲ್ವಾ. ಲೇಕ್ಸ್ ಗಳು ಹಂಗೆ ಏನಾಗುತ್ತೆ, ಆ ಒಂದು ನೀರು ಕರಗಿ ಈಗೇನ್ ಸವೆತಗೊಳಗಿರುತ್ತಲ್ಲ, ಹಿಂಗ್ ತಗ್ಗುಂಟಾಗಿರುತ್ತಲ್ಲ, ಅಲ್ಲಿ ಸರೋವರಗಳು ಉಂಟಾಗುತ್ತವೆ. ತುಂಬಾ ಚೆನ್ನಾಗಿ ಪ್ರವಾಸೋದ್ಯಮಕ್ಕೆ ತುಂಬಾ ಹೆಲ್ಪ್ ಮಾಡ್ತೇವೆ ಎಲ್ಲವೂ ಕೂಡ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರಷ್ಟೇ, ಇಲ್ಲಿ ಏನಿಲ್ಲ ನಿಮಗೆ ನಾನು ತಗೊಳೋದು, ಇಮ್ಯಾಜಿನೇಷನ್ ಮಾಡ್ಕೋಬೇಕಷ್ಟೇ ನೀವು ಇಲ್ಲಷ್ಟೇ ಹೆಂಗಾಗುತ್ತೆ ಅಂತೇಳಿ. ಓಕೆ, ಬ್ಯೂಟಿಫುಲ್ ಲೇಕ್ಸ್ ಅಲ್ಲಿ ಲೇಕ್ಸ್ ಗಳನ್ನ, ಸರೋವರಗಳನ್ನ ಫಾರ್ಮೇಶನ್ ಮಾಡುತ್ತವೆ, ರಚನೆ ಮಾಡುತ್ತವೆ. ದ ಮೆಟೀರಿಯಲ್
carried by the glaciers such as rocks big and small, sand and silt get deposited. These deposits called glaciers moraine ಅಂತ ಕರಿತೀವಿ ಅಷ್ಟೇ. ಇಲ್ಲೇನ್ ಡಿಪಾಸಿಟ್ ಆಗ್ತಾವಲ್ಲ, ಸಂಚಯನ ಆಗ್ತಾವಲ್ಲ, ಇವೆಲ್ಲವೂ ನಾವು ಹಿಮದ ಮೊರೈನ್ಗಳು ಅಂತ ಕರಿತೀವಿ. ಗ್ಲೇಷಿಯಲ್ ಮೊರೈನ್ಸ್ ಅಂತ ಕರಿತೀವಿ ಅಷ್ಟೇ. ಇಟ್ಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್, ಜಸ್ಟ್ ಓದಿ ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ವರ್ಕ್ ಆಫ್ ವಿಂಡ್, ಗಾಳಿಯ ಕಾರ್ಯ. ಗಾಳಿ ಏನು ಮಾಡಬಹುದು? ಗಾಳಿಯೂ ಕೂಡ ತನ್ನ ತನ್ನದೇ ಸ್ಟ್ರೆಂತ್ ಇದೆ. ಗಾಳಿ ಏನನ್ನೇ ಬೇಕಾದರೂ ಕೂಡ ಮಾಡಬಹುದು. ಗಾಳಿಗೆ ಅಂತಹ ಒಂದು ತಾಕತ್ತಿದೆ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಹ್ಯಾವ್ ಯು ಹವರ್ ವಿಸಿಟೆಡ್ ಡೆಸರ್ಟ್ ನೋಡಿದ್ರೆ ಯಾರಾದ್ರೂ? ನೀವು ನೋಡಿರ್ಬೋದು, ತಾರವರ್ಮಿ ಹೋಗಿರ್ಬೋದು ಅಥವಾ ಬೇರೆ ಎಲ್ಲರೂ ಹೋಗಿದ್ರೆ, ನೀವು ಪ್ರವಾಸೋದ್ಯಮಕ್ಕೆ ಹೋಗಿದ್ರೆ ನೋಡಿರ್ತೀರ ಅಲ್ಲಿ ಆ ಒಂದು ಮರುಭೂಮಿಯಲ್ಲಿ ಏನಿರುತ್ತೆ ಅಂತೇಳಿ. ಅಲ್ಲಿ ಮರುಭೂಮಿಯಲ್ಲಿ ಎರೋಷನ್ ಮುಖ್ಯವಾದ ಕಾರ್ಯ ಮಾಡೋದೇ ಈ ಒಂದು ಗಾಳಿ. ನೀವು ಹೋಗ್ಬೇಕಾದ್ರೆ ಮರುಭೂಮಿಗೆ ತಾರ ಮರುಭೂಮಿಲಿ ಹೋದಾಗ ಗಾಳಿ ಜೋರಾಗಿ ಬೀಸ್ತಾ ಇರುತ್ತೆ. ಆ ಒಂದು ಮಣ್ಣಿನ ಕಣಗಳು ಬಂದು ಕಣ್ಣಿಗೆ ಬೀಳ್ತಾ ಇರ್ತವೆ. ತುಂಬಾ ಹುಷಾರಾಗಿರ್ಬೇಕು. ಮಣ್ಣಿನ ಕಣಗಳು ನಮ್ಮ ಕಣ್ಣಿಗೆ ಬಂದು ಉಳಿತಾ ಇರ್ತವೆ. ಅವು ಮುಖ್ಯವಾಗಿ ಇಲ್ಲಿ ಡೆಸರ್ಟ್ ಅಲ್ಲಿ ಇರೋದೇ ಗಾಳಿ ಜಾಸ್ತಿ. ಇಲ್ಲಿ ಡೆಸರ್ಟ್ ಅಲ್ಲಿ ಫಾರ್ಮೇಶನ್ ಆಗುವಂತಹ ಕೆಲವು ಭೂರೂಪಗಳನ್ನ ನಾವು ನೋಡ್ತಾ ಹೋಗೋಣ. ಒಂದು ಮಶ್ರೂಮ್ ರಾಕ್ಸ್ ಅಂತೇಳಿ, ಮಶ್ರೂಮ್ ಆಕೃತವಾಗಿ ಯಾವುದೋ ಒಂದು ಬಂಡೆ ಇದೆ ಅಲ್ವಾ? ಜಸ್ಟ್ ಥಿಂಕ್ ದಟ್ ಯಾವ್ದೋ ಒಂದು ಈ ರೀತಿ ಒಂದು ಬಂಡೆ ಇದೆ ಅನ್ಕೊಡಿ. ಈ ರೀತಿ ಒಂದು ಯಾವ್ದೊಂದು ಹಿಂಗೆ ಆಯತಾಕಾರದಲ್ಲಿರುವಂತಹ ಒಂದು ಬಂಡೆ ಇದೆ. ಇಲ್ಲಿ ಡೆಸರ್ಟ್ ಅಲ್ಲಿ ಜೋರಾಗಿ ಗಾಳಿ ಬೀಸುವಾಗ ಒಂದು ಕಡೆ ಬೀಸಿ ಕೆಳಗಡೆ ಬೀಸಿ ಈ ಒಂದು ಬಂಡೆ ಇಲ್ಲಿ ಮಾತ್ರ ಸವೆತಕ್ಕೊಳಗತ್ತೆ, ಮೇಲಕ್ಕೆ ಸವೆತಕ್ಕೊಳಗ. ಇಲ್ಲಿ ಜಾಸ್ತಿ ಗಾಳಿ ಬೀಸಲ್ಲ, ಇಲ್ಲಿ ಜಾಸ್ತಿ ಗಾಳಿ ಬೀಸ್ತಾ ಇರುತ್ತೆ. ಒಳಗಾಗಿ ಇಲ್ಲಿ ಸವೆತಕ್ಕೊಳಗುತ್ತೆ. ಒಂದೊಂದ್ಸತಿ ಜೋರ ಬೀಸಿದಾಗಲೂ ಕೂಡ, ಒಂದೊಂದು ಕಣ ಉದುರಿದ್ರು ಕೂಡ ಎಷ್ಟೋ 100 ವರ್ಷಗಳ ನಂತರ ಇದು ಈ ರೀತಿಯಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿ ಜಾಸ್ತಿ ಇದಾಗಿ ಆಗ ಮಶ್ರೂಮ್ ತರ ಫಾರ್ಮೇಶನ್ ಆಗ್ಬಿಡುತ್ತೆ. ಮಶ್ರೂಮ್ ಆಕಾರದಲ್ಲಿ ಫಾರ್ಮೇಶನ್ ಆಗುತ್ತೆ. ಇವು ನಾವು ಮಶ್ರೂಮ್ ರಾಕ್ಗಳು ಅಂತ ಕರಿತೀವಿ. ಮರುಭೂಮಿಗಳಲ್ಲಿ ನೀವು ಮಶ್ರೂಮ್ ಆಕಾರದಲ್ಲಿ ಬಂಡೆಗಳನ್ನ ನೋಡಬಹುದು. ಇದನ್ನ ಸಾಮಾನ್ಯವಾಗಿ ಮಶ್ರೂಮ್ ಬಂಡೆಗಳು ಎಂದು ಕರೆಯಲಾಗುತ್ತದೆ. ಗಾಳಿಯು ಮೇಲಿನ ಭಾಗಕ್ಕಿಂತ ಬಂಡೆಯ ಕೆಳಗಿನ ಭಾಗವು ಹೆಚ್ಚು ಸವೆದು ಅಲ್ಲಿ ಕೆಳಗೆ ಕಿರಿದಂತಹ ಒಂದು ಬೇಸ್ ತಳಭಾಗ ಉಂಟಾಗುತ್ತೆ ಮತ್ತು ಅಗಲವಾದಂತಹ ಒಂದು ಟಾಪ್ ಉಂಟಾಗಿ ಮೇಲ್ಭಾಗವನ್ನು ಹೊಂದಿರುತ್ತದೆ. ಇವುಗಳನ್ನು ನಾವು ಮಶ್ರೂಮ್ ರಾಕ್ಗಳು ಎಂದು ಕರೆಯುತ್ತೇವೆ. ಇವುಗಳು ಮರುಭೂಮಿಗಳಲ್ಲಿ ಫಾರ್ಮೇಶನ್ ಆಗುತ್ತವೆ ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ. ಮುಂದೆ ನಿಮಗೆ ಸ್ಯಾಂಡ್ ಡೂನ್ಸ್ ಅಂತ ಹೇಳಿ ವೆರಿ ಇಂಪಾರ್ಟೆಂಟ್, ಮರಳು ದಿಬ್ಬಗಳು ಅಂತ ಕರಿತೀವಿ. ಸ್ಯಾಂಡ್ ಡೂನ್ಸ್, ಮರಳು ದಿಬ್ಬಗಳು ಅಂತ ಕರಿತೀವಿ. ಮುಖ್ಯವಾಗಿ ಇವು ನೀವೆಲ್ಲಾದ್ರೂ ಹೋಗಿದ್ರೆ ಗೊತ್ತಿರುತ್ತೆ. ತಾರ್ ಮರುಭೂಮಿಲಿ ಹೋಗಿ ನೋಡಿದಾಗ ಆಕ್ಚುಲಿ ನಿನ್ನೆ ಇಲ್ಲೇ ಇರುತ್ತೆ. ಬಟ್ ಆದರೆ ಒಂದ್ 2-3 ದಿನ ಬಿಟ್ಟು ನೋಡಿದಾಗ ಇದು ಶಿಫ್ಟ್ ಆಗಿರುತ್ತೆ, ಪಕ್ಕಕ್ಕೆ ಶಿಫ್ಟ್ ಆಗಿರುತ್ತೆ. ಇಲ್ಲಿ ತಗ್ಗಿರುತ್ತೆ. ಒಂದ್ ದಿವಸ ತಗ್ಗು ದಿಬ್ಬ ಆಗಿರ್ಬೋದು, ಹೇಳಕ್ಕಾಗಲ್ಲ. ಅಂದ್ರೆ ಚೇಂಜ್ ಆಗ್ತಿರುತ್ತೆ. ಇದು ಒಂದು ಕೋರ್ಸ್ ಚೇಂಜ್ ಆಗ್ತಿರುತ್ತೆ ನೋಡ್ರಿ. ಬೈ ಮಿಸ್ಟೇಕ್ ಏನಾದ್ರು ಹಿಂದಿನ ಕಾಲದಲ್ಲಿ ನೆಲದಲ್ಲಿ ಏನು ನಿಧಿಯನ್ನ ಇಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನೀವೇನಾದ್ರು ಇಲ್ಲಿ ಮರುಭೂಮಿಯಲ್ಲಿ ಹೋಗಿ ನಿಧಿನ ಇಡಕ್ ಹೋದ್ರೆ ನಿಮಗೆ ಸಿಗೋಂಗಿಲ್ಲ, ಕನ್ಫ್ಯೂಷನ್ ಆಗೋಗ್ಬಿಡ್ತಾರೆ ನೀವು. ಮತ್ತೆ ಇಲ್ಲಿ ಹುಡ್ಕಕ್ಕೆ ಆಗಲ್ಲ ನಿಮ್ ಕೈಲಿ. ಹಾಗೆ ಅಂತಹ ಕೆಲಸವನ್ನ ಯಾರು ಮಾಡಕ್ ಹೋಗ್ಬೇಡ್ರಿ, ಸಾಹಸವನ್ನ ಯಾರು ಮಾಡಕ್ ಹೋಗ್ಬೇಡಿ. ಓಕೆ, ಇವನ್ನ ಸ್ಯಾಂಡ್ ಡೂನ್ಸ್ ಅಂತ ಕರಿತೀವಿ ಅಷ್ಟೇ. ಗಾಳಿ ಬೀಸಿದಾಗ ಅದು ಮರಳನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತದೆ. ಅದು ಬೀಸುವುದನ್ನ ನಿಲ್ಲಿಸಿದಾಗ ಮರಳು ಬೀಳುತ್ತದೆ ಮತ್ತು ಕಡಿಮೆ ಬೆಟ್ಟದಲ್ಲಿ ಸಂಗ್ರಹವಾಗುತ್ತದೆ, ರಚನೆಗಳಂತೆ ಆಗುತ್ತದೆ. ಇವುಗಳನ್ನ ಮರಳು ದಿಬ್ಬಗಳು, ಸ್ಯಾಂಡ್ ಡೂನ್ಸ್ ಅಂತ ಕರಿತೀವಿ ಅಷ್ಟೇ. ಈಗ ನೆಕ್ಸ್ಟ್ ಲಾಯ್ಸ್ ಅಂತ ಕರಿತೀವಿ. ಏನಪ್ಪ ಲಾಯ್ಸ್ ಅಂದ್ರೆ, ಈ ಮರಳಿನ ಒಂದು ಗ್ರೈನ್ಸ್ ಅಂತ ಕರಿತೀವಿ. ಮರಳಿನ ಕಣಗಳಿಂದವೆ. ಮರಳಿನ ಕಣಗಳು ಅವೆಲ್ಲವೂ ಕೂಡ ಅಗುರ ಕಣಗಳಿದ್ದಾಗ, ಮರಳಿನ ಕಣಗಳಿದ್ದಾಗ ಅವುಗಳು ವಿಂಡ್ ಮುಖಾಂತರ ಹಾರ್ಕೊಂಡ್ಬರ್ತಾವೆ. ನೋಡಿದ್ದೀನಿ ವಿಂಡ್ ಅಲ್ಲೇ ಕೂಡ, ಗಾಳಿಯಲ್ಲೇ ನಮಗೆ ಈ ಮರಳಿನ ಚೂರುಗಳು ಹಾರ್ಕೊಂಡ್ ಬರ್ತಾ ಇರ್ತವೆ. ಅವೆಲ್ಲವೂ ಕೂಡ ಈ ಒಂದು ಗಾಳಿಯಲ್ಲಿ ಹಾರ್ಕೊಂಡ್ ಬಂದು ಒಂದು ಕಡೆ ಎಲ್ಲವೂ ಕೂಡ ಒಂದು ಕಡೆ ಸಂಚನೆಗೊಳ್ತವೆ. ಆ ಸಂಚನೆಗೊಂಡಾಗ ನಮಗೆ ಈ ರೀತಿಯಾಗಿ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಫಾರ್ಮೇಶನ್ ಒಂದು ಕೂಡ ಎಲ್ಲ ಮರಳು ಬಂದು ಇಲ್ಲಿ ಸಂಚನೆ ಆಗುತ್ತೆ. ಈ ರೀತಿ ಭೂರೂಪಗಳು ಫಾರ್ಮೇಶನ್ ಆಗುತ್ತೆ. ಇವುಗಳನ್ನ ನಾವು ಲೋಯ್ಸ್ ಅಂತ ಕರಿತೀವಿ ಅಷ್ಟೇ. ಲಾರ್ಜ್ ಡಿಪಾಸಿಟ್ಸ್, ಇವುಗಳನ್ನ ನಾವು ಚೀನಾದಲ್ಲಿ ಜಾಸ್ತಿ ಕಾಣ್ತೀವಿ. ಇಲ್ಲಿ ನೋಡ್ರಿ, ಮರಳಿನ ಧಾನ್ಯಗಳು ತುಂಬಾ ಸೂಕ್ಷ್ಮ ಮತ್ತು ಹಗುರವಾದಾಗ ಗಾಳಿಯು ಅದನ್ನ ಬಹಳ ದೂರದವರೆಗೆ ಸಾಗಿಸುತ್ತದೆ. ಅಂತಹ ಮರಳನ್ನ ದೊಡ್ಡ ಪ್ರದೇಶಗಳಲ್ಲಿ ಸಂಗ್ರಹಿಸಿದಾಗ ಅದನ್ನ ಲಾಯ್ಸ್ ಅಂತ ಕರಿತೀವಿ, ಲೂಸ್ ಅಂತ ಕರಿತೀವಿ. ಲೂಸ್. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಐ ಹೋಪ್ ಯು ಆರ್ ಎಂಜಾಯಿಂಗ್ ದ ಸೀರೀಸ್. ಮತ್ತೆ ನಿಮಗೆ ಅರ್ಥ ಆಗಿದ್ರೆ ಈ ಕ್ವಶನ್ಸ್ ಗಳನ್ನ NCERT ಇರುವಂತ NCERT ಇರುವಂತ ಕ್ವಶನ್ ಗಳನ್ನ ನಿಮಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮೊದಲನೇ ಪ್ರಶ್ನೆ, ವಿಚ್ ಈಸ್ ನಾಟ್ ಆನ್ ಎರೋಷನಲ್ ಫ್ಯೂಚರ್ಸ್ ಆಫ್ ಸಿ ವೇವ್ಸ್, ಕ್ಲಿಫ್, ಬೀಚ್, ಸಿ ಕೇವ್. ಆನ್ಸರ್ ಮಾಡಿ. ದ ಡಿಪೋಸಿಷನಲ್ ಫ್ಯೂಚರ್ ಆಫ್ ಗ್ಲೇಷಿಯರ್ ಈಸ್ ಫುಟ್ ಪ್ಲೇನ್, ಬೀಚ್, ಮೊರೈನ್. ಓಕೆ, ಕ್ವಶನ್ ನಂಬರ್ ನ ಹಾಕಿ ಆನ್ಸರ್ ನ ಮಾಡಿ ಕಾಮೆಂಟ್ ಅಲ್ಲಿ. ಮೂರನೇ ಪ್ರಶ್ನೆ, ವಿಚ್ ಈಸ್ ಕಾಸ್ಡ್ ಬೈ ದ ಸಡನ್ ಮೂವ್ಮೆಂಟ್ ಆಫ್ ದಿ ಅರ್ತ್. ಸಡನ್ ಮೂವ್ಮೆಂಟ್ ಯಾವ್ದು ಕಾಸ್ ಆಗುತ್ತೆ? ವೋಲ್ಕೆನೋ, ಫೋಲ್ಡಿಂಗ್, ಫ್ಲಡ್ ಪ್ಲೇನ್. ಮಶ್ರೂಮ್ ರಾಕ್ಸ್ ಎಲ್ಲಿ ಇರುತ್ತೆ? ಮಶ್ರೂಮ್ ಸೀನ್ ನಿಮ್ಗೆ ಹೇಳಿದೆ, ಡೆಸರ್ಟ್ ಅಲ್ಲಿ ಇರುತ್ತಾ, ರಿಫ್ಟ್ ಅಲ್ಲಿ ಇರುತ್ತಾ, ಅಥವಾ ಗ್ಲೇಷಿಯರ್ಸ್ ಅಲ್ಲಿ ಇರುತ್ತಾ? ಆಕ್ಸ್ಬೋ ಲೇಕ್ ಆರ್ ಫೌಂಡ್ ಇನ್. ಆಕ್ಸ್ಬೋ ಲೇಕ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ? ಗ್ಲೇಷಿಯರ್ಸ್ ಅಲ್ಲ, ರಿವರ್ ವ್ಯಾಲಿ ಅಲ್ಲ, ಡೆಸರ್ಟ್ ಅಲ್ಲಿ ಫಾರ್ಮೇಶನ್ ಆಗುತ್ತಾ?
ಓಕೆ, ಆನ್ಸರ್ನ ಮಾಡಿ. ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿತು. ಮತ್ತೆ ಮುಂದಿನ ಚಾಪ್ಟರ್ ಜೊತೆಗೆ ನಾನು ಜೊತೆಗೆ ಬರ್ತೇನೆ. ಮತ್ತೆ ನಾನು ಅನ್ಅಕಾಡೆಮಿಲಿ ಕೂಡ ನಿಮಗೆ ಇತಿಹಾಸ ಮತ್ತು ಜಿಯೋಗ್ರಫಿ ಸಂಬಂಧ ತುಂಬಾ ಆಳವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಲ್ಲೂ ಕೂಡ ನೀವು ಬಂದು ಜಾಯ್ನ್ ಆಗ್ಬೋದು. ಅಲ್ಲೂ ಅಫೋರ್ಡೇಬಲ್ ಇದೆ ಅನ್ಅಕಾಡೆಮಿ. ಯು ಕ್ಯಾನ್ ಜಾಯಿನ್ ದೇರ್ ಅಂಡ್ ಜಾಯಿನ್ ಆಗುವಾಗ ಯು ಕ್ಯಾನ್ ಯೂಸ್ ಮೈ ರೆಫರಲ್ ಕೋಡ್ ನವೀನಾ TR0256. ಯು ವಿಲ್ ಗೆಟ್ 10% ಡಿಸ್ಕೌಂಟ್ ಇನ್ ಅನ್ಅಕಾಡೆಮಿ ಪ್ಲಾಟ್ಫಾರ್ಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿಗೆ ಸಪೋರ್ಟ್ ಮಾಡ್ತಾ ಇರಿ. ತುಂಬಾನೇ ಸಪೋರ್ಟ್ ಬರ್ತಾ ಇದೆ. ಇನ್ನು ನಮಗೆ ಹಲವಾರು ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು. ಇದೇ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.